ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರಗಳು. ಹಾಗೆಯೇ 41 ದಿವಸದ ಸಂಜೆ ಅಂದ್ರೆ ರಾತ್ರಿ 9 ರಿಂದ 10 ಗಂಟೆ ತನಕ ನಡೆಸುವ ಮಂಡಲ ಧನಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ನಮ್ಮೆಲ್ಲರ ಗುರುಗಳಾದ ಸುಭಾಷ್ ಪತ್ರಿಜಿಯವರಿಗೂ, ಮಹಾವತಾರ್ ಬಾಬಾಜಿಯವರಿಗೂ, ಪ್ರಕೃತಿ ಮಾತೆಗೂ ಹಾಗೂ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಸರ್ ಅವರಿಗೂ ಹಾಗೂ ನನ್ನ ಎಲ್ಲ ಆತ್ಮ ಬಂಧುಗಳಿಗೆ ಅನಂತವಾದ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ವಿಶೇಷ ಸಂಚಿಕೆಯನ್ನು ಪ್ರಾರಂಭಿಸೋಣ. ಮಾಸ್ಟರ್ಸ್, ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ, ಇವತ್ತು ಶನಿವಾರ, ಇವತ್ತು ವಿಶೇಷ ಸಂಚಿಕೆ, ಶನಿವಾರದ ವಿಶೇಷ ಸಂಚಿಕೆ. ಅಂದ್ರೆ ಇವತ್ತು ಏನಿರುತ್ತೆ ಅಂದ್ರೆ, ನಿಮ್ಮ ಇಷ್ಟು ದಿನದ ಅಂದ್ರೆ ಒಂದು ವಾರದಿಂದ ನೀವು ಧ್ಯಾನದಿಂದ ಏನ್ ತಗೊಂಡ್ರಿ, ಜ್ಞಾನದಿಂದ ಏನ್ ತಿಳ್ಕೊಂಡ್ರಿ, ಹಾಗೂ ನಿಮ್ಮಲ್ಲಿರುವ ಒಂದು ಕಲೆಯನ್ನು ಪ್ರದರ್ಶಿಸ್ಲಿಕ್ಕೆ, ಅಂದ್ರೆ ಒಂದು ಹಾಡಿರ್ಬೋದು, ನೃತ್ಯ ಇರ್ಬೋದು, ನಾಟಕ ಇರ್ಬೋದು, ಇವನ್ನೆಲ್ಲ ನೀವೀಗ ಪ್ರದರ್ಶನ ಮಾಡ್ಲಿಕ್ಕೆ ನಿಮ್ಗೊಂದು ವೇದಿಕೆ. ಇದನ್ನ ನಮ್ ಜೊತೆಗೆ ವೆಂಕಟರಮಣ ಸರ್ ಅವರು ಇದ್ದಾರೆ, ಅವರು ನಡೆಸ್ಕೊಡ್ತಾರೆ. ನೀವು ಎಲ್ಲ ಹ್ಯಾಂಡ್ ರೈಸ್ ಮಾಡಿ, ಯಾರ್ಯಾರಿಗೆ ಏನೇನು ಅಂದ್ರೆ ಹಾಡು ಹೇಳೋರಿದ್ರೆ ಅಥವಾ ಅನುಭವ ಹಂಚ್ಕೊಳ್ಳೋರಿದ್ರೆ ಎಲ್ರು ಹ್ಯಾಂಡ್ ರೈಸ್ ಮಾಡಿ, ನಾವು ಅವಕಾಶ ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸಾರಿ ಮೇಡಮ್. ಓಕೆ, ನೋ ಪ್ರಾಬ್ಲಮ್, ಕಂಟಿನ್ಯೂ ಮಾಡಿ. ಪ್ರಾಬ್ಲಮ್ ಆಯ್ತು, ಬೇರೆ ಮೊಬೈಲ್ ಅಲ್ಲಿ ತಗೊಂಡು ಇದ್ ಮಾಡಿದೆ, ಅದಕ್ಕೋಸ್ಕರ. ನೋ ಪ್ರಾಬ್ಲಮ್. ಸರಿ, ಈಗ ಸ್ಟಾರ್ಟ್ ಮಾಡ್ತಾ ಇದೀರಲ್ವಾ? ಹಾ, ಸ್ಟಾರ್ಟ್ ಆಯ್ತು, ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಮಾಡೋಣ ಮೇಡಮ್. ಮಾಡಿ ಸರ್. ಇವತ್ತು ಕಾರ್ಯಕ್ರಮ ನಾನೇ ಸ್ಟಾರ್ಟ್ ಮಾಡ್ಬಿಡ್ಲಾ, ಬೇರೆ ಏನನ್ನ ಹೇಳ್ತಾರಾ? ಇಲ್ಲ, ನೀವು ಫಸ್ಟ್ ಸ್ಟಾರ್ಟ್ ಮಾಡಿ, ಆಮೇಲೆಲ್ಲ ನಿಮ್ದು ಹೇಳಿ, ಆಮೇಲೆ ಒಬ್ಬೊಬ್ಬರು ಹ್ಯಾಂಡ್ ರೈಸ್ ಮಾಡ್ತಾರೆ. ಒಂದು ಸಬ್ಜೆಕ್ಟ್ ಬಗ್ಗೆ ಯಾವ್ದು ತಿಳಿಸೋಣವಾ? ಸಬ್ಜೆಕ್ಟ್ ಬಗ್ಗೆ ಏನೋ ತಿಳಿಸೋಣ ಮೇಡಮ್? ಇಲ್ಲ, ನಿಮ್ಗೆ ಏನಾದ್ರು ಒಂದು 5 ನಿಮಿಷ 2 ನಿಮಿಷದಲ್ಲಿ ಏನಾದ್ರು ಇದ್ರೆ ಅಲ್ಲ, ತಿಳಿಸಿ. ಹೇಳ್ತೀನಿ, ಸಬ್ಜೆಕ್ಟ್ ಇದೆ. ಹಾ, ಓಕೆ. ಎಲ್ಲ ಆತ್ಮ ಬಂಧುಗಳಿಗೂ ಧನ್ಯವಾದಗಳು. ದಯವಿಟ್ಟು ಕ್ಷಮಿಸಿ, ಎಷ್ಟು ನಿಮಿಷ ಸರ್? ತಡ ಆಗಿದ್ದಕ್ಕೆ ಒಂದು 20 ನಿಮಿಷ. ಹಾ, ಇಲ್ಲಾಂದ್ರೆ ಅನುಭವ ತಗೋಬೇಕಲ್ವಾ ಒಂದು. ಹಾ, ದಯವಿಟ್ಟು ಕ್ಷಮಿಸಿ ತಡ ಆಗಿದ್ದಕ್ಕೆ, ಯಾಕಂದ್ರೆ ಮೊಬೈಲ್ ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತು. ಯಾವ್ದೋ ಬೇರೆ ಮೊಬೈಲ್ ತಗೊಂಡು ಮಾಡಿದೆ, ಆಗ್ಲಿಲ್ಲ. ಈಗ ಮಿತ್ರರೇ, ಮೊದಲಿಗೆ ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರಾದಂತ ರಂಗನಾಥ್ ಗುರುಜಿಗಳಿಗೂ, ಪತ್ರಿಜಿ ಗುರುಗಳಿಗೂ, ಪ್ರಕೃತಿ ಮಾತೆಗೂ ಹಾಗೂ ಜನ್ಮದಾತರಿಗೂ ಮನಸ್ಫೂರ್ತಿಯಾಗಿ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ಮಿತ್ರರೇ. ಮೊದಲಿಗೆ ಈಗ ನಾವು ಜನವರಿ ತಿಂಗಳಲ್ಲಿ ಬಂದಿದ್ದೀವಿ. ನಿನ್ನೆ ಒಂದು ಮನಸ್ಸಿನ ಬಗ್ಗೆ ಹೇಳಿದೆ, ಧ್ಯಾನದ ಬಗ್ಗೆ ಹೇಳಿದೆ. ಇವತ್ತು ಒಂದು ಸ್ವಲ್ಪ ಎಂಜಾಯ್ ಮಾಡೋಣ, ಅಂದ್ರೆ ಹಬ್ಬಗಳ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಹಬ್ಬಗಳನ್ನ ನಾವು ಆಚರಣೆ ಮಾಡ್ತೀರಿ, ಯಾಕೆ ಆಚರಣೆ ಮಾಡ್ತೀರಿ, ಯಾವುದಕ್ಕೋಸ್ಕರ ಆಚರಣೆ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ವಿಶ್ಲೇಷಣೆ ಮಾಡ್ತಾ ನಾವು ಮಾತಾಡೋಣ. ಈಗ ಸರ್ವಧರ್ಮದಲ್ಲಿ ಪ್ರತಿ ವರ್ಷ ಹಬ್ಬಗಳು ಬರ್ತಾ ಇರ್ತವೆ. ಆದ್ರೆ ಹಬ್ಬಗಳು ಬರೋದ್ರಿಂದ ನಮಗೆ ಹೆಚ್ಚು ಆನಂದ ಕೊಡ್ತದೆ, ನೆಮ್ಮದಿ ಕೊಡ್ತದೆ. ಅದು ಯಾಕೆ ಮಾಡಬೇಕು, ಯಾವ ರೀತಿ ಇದರ ಅರ್ಥ ಏನು ಅಂದ್ರೆ, ಹಿರಿಯರು ನಮಗೆ ಈ ಹಬ್ಬಗಳನ್ನ ಯಾಕೆ ತೋರಿಸ್ಕೊಟ್ಟಿದ್ದಾರೆ, ಇಂತಿಂಥ ಸಮಯದಲ್ಲಿ ಇದೇ ರೀತಿಯಾದ ಹಬ್ಬನ ಆಚರಣೆ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಅದರಿಂದ ಬರುವಂತ ನಮ್ಗೆ ಲಾಭ ಏನು ಅನ್ನೋದು ಕೂಡ ತಿಳ್ಕೊಳ್ಳೋಣ. ಜೊತೆಗೆ ಹಬ್ಬ ಅನ್ನೋದನ್ನ ಆಚರಿಸಬೇಕಾದ್ರೆ ಎಲ್ಲರೂ ಬಹಳ ಖುಷಿ ಪಡ್ತಾರೆ. ವರ್ಷಕ್ಕೊಂದು ಹಬ್ಬ ಅನ್ನೋ ನಿಟ್ಟಿನಲ್ಲಿ ನಾವು ಹಲವಾರು ರೀತಿಯಾದ ಹಬ್ಬಗಳನ್ನ ಆಚರಿಸ್ತೀವಿ. ಒಂದೊಂದು ಹಬ್ಬದಲ್ಲಿ ಒಬ್ಬೊಬ್ಬ ದೇವರನ್ನ ನಾವು ನೆನೆಸ್ತಾ ಬರ್ತೀವಿ. ಪ್ರತಿ ಹಬ್ಬದಲ್ಲೂ ಒಂದೇ ರೀತಿಯಾದ ದೇವರನ್ನ ನಾವು ಸ್ಮರಣೆ ಮಾಡೋದಿಲ್ಲ. ಒಂದೊಂದು ಹಬ್ಬಕ್ಕೆ ಒಂದೊಂದು ದೇವರನ್ನ ಹೆಸರಿಟ್ಕೊಂಡು ಅಲ್ಲಿ ಭಕ್ಷ್ಯ ಭೋಜಗಳನ್ನು ತಿನ್ನೋದು, ಮತ್ತೆ ಎಲ್ಲರೂ ಕುಟುಂಬದವರೆಲ್ಲ ಸೇರಿ ಸಂತೋಷದಿಂದ ಮತ್ತು ಶ್ರದ್ಧಾ ಭಕ್ತಿಯಿಂದ ಪೂಜೆ ಕೈಂಕರ್ಯಾದಿಗಳನ್ನು ಮಾಡಿ ಆಚರಣೆ ಮಾಡ್ತೀವಿ. ಹೀಗೆ ನಮ್ಮ ಹಿರಿಯರು ಪ್ರತಿಯೊಂದು ತಿಂಗಳಲ್ಲೂ ಪ್ರತಿಯೊಂದಕ್ಕೂ ಒಂದೇ ಒಂದು ರೀತಿಯಾದ ನಿಯಮ ನಿಷ್ಠೆಗಳನ್ನ ಮಾಡಿದ್ದಾರೆ. ಹೀಗೆ ವರ್ಷದಲ್ಲಿ ನಮ್ಗೆ ಪ್ರಾರಂಭ ಆಗೋದು ಸಂಕ್ರಾಂತಿ ಹಬ್ಬ. ನಿಮಗೆ ಗೊತ್ತಿದೆ, ಪ್ರತಿ ವರ್ಷನೂ ಸಂಕ್ರಾಂತಿ ಬರ್ತದೆ. ಈ ಸಂಕ್ರಾಂತಿ ಹಬ್ಬ ನಾವು ಹೆಚ್ಚು ಖುಷಿಯಿಂದ ಆಚರಣೆ ಮಾಡ್ತೀವಿ.
ಯಾಕೆ ಆಚರಣೆ ಮಾಡ್ತೀವಿ? ಇಲ್ಲಿ ಸೈಂಟಿಫಿಕ್ ಆಗಿ ಯೋಚನೆ ಮಾಡಿದಾಗ ಒಂದು ರೀತಿ ಆಗ್ತದೆ, ನಮ್ಮ ಧಾರ್ಮಿಕ ಸಂಸ್ಥೆಯಲ್ಲಿ ಪ್ರಕಾರ ಯೋಚನೆ ಮಾಡಿದಾಗ ಇನ್ನೊಂದು ರೀತಿ ಆಗ್ತದೆ. ಈ ಸೈಂಟಿಫಿಕ್ ಆಗಿ ಯೋಚನೆ ಮಾಡಿದಾಗ ಚಳಿಗಾಲ ಸಂಪೂರ್ಣವಾಗಿ ನಮ್ಗೆ ಮಂಜು ಬೀಳ್ತಾ ಇರೋಂಥ ಕಾಲ, ದೇಹದಲ್ಲಿ ಸಂಪೂರ್ಣ ಉಷ್ಣತೆ ಕಮ್ಮಿ ಆಗ್ತಾ ಇರ್ತದೆ, ಆಚೆ ಕಡೆನೂ ಉಷ್ಣತೆ ಇರೋದಿಲ್ಲ. ಇಂಥ ಟೈಮಲ್ಲಿ ನಮ್ಗೆ ಎಳ್ಳು ಬೆಲ್ಲ ತಿನ್ನೋಕೆ ಹೇಳ್ತಾರೆ. ಎಳ್ಳು ಬೆಲ್ಲ ತಿಂತೀವಿ, ಹಬ್ಬ ಆಚರಣೆ ಮಾಡೋದಕ್ಕೆ ಎಳ್ಳು ಬೆಲ್ಲ ತಿಂತೀವಿ, ಮತ್ತೆ ಪೊಂಗಲ್ನ ಮಾಡ್ತೀವಿ. ಯಾಕೆ ಮಾಡ್ತೀವಿ? ಆ ಎಳ್ಳು ಬೆಲ್ಲದ ಜೊತೆಗೆ ತಿಂದ್ರೆ ದೇಹದ ಉಷ್ಣಾಂಶ ಹೆಚ್ಚುತ್ತೆ, ಹೆಚ್ಚಾಗಿ ನಮ್ಮ ದೇಹ ಬ್ಯಾಲೆನ್ಸಿಂಗ್ ಬರ್ತದೆ. ಈ ಒಂದು ಕಾರಣಕ್ಕೆ ಆವತ್ತಿನ ಹಬ್ಬಕ್ಕೆ ಅದೊಂದು ವಿಶೇಷ ಮಾಡಿದ್ದಾರೆ. ಅದೇ ರೀತಿ ಆ ಸಂಕ್ರಾಂತಿಯಲ್ಲಿ ನಾವು ಬೆಳೆದಂತ ಬೆಳೆ ಸಂಪೂರ್ಣವಾಗಿ ನಾವು ಮನೆಗೆ ಸೇರಿಸ್ಕೊಂತೀವಿ. ಹೆಚ್ಚು ದವಸ ಧಾನ್ಯಗಳೆಲ್ಲ ಮನೆಗೆ ಬರ್ತವೆ. ಆ ಸಂತೋಷನ ಆಚರಣೆ ಮಾಡಬೇಕು. ಜೊತೆಗೆ ಹಸುಗಳಿಗೆ ಕಾಲುಗಳಲ್ಲಿ ಹುಳ ತರ ಬರ್ತದೆ, ಕಾಲುಗಳಿಗೆ ಪ್ರಾಬ್ಲಮ್ ಆಗ್ತಾ ಇರ್ತದೆ ಈ ಚಳಿಗಾಲದಲ್ಲಿ. ಅಂತ ಟೈಮಲ್ಲಿ ಬೆಂಕಿ ಹಾಯಿಸ್ತೀವಿ. ಬೆಂಕಿ ಹಾಯಿಸೋದ್ರಿಂದ ಹಸುಗಳಿಗೆ ರಕ್ಷಣೆ ಕೊಟ್ಟಂಗಾಗತ್ತೆ. ಹಸುಗಳನ್ನ ಸಂಪೂರ್ಣವಾಗಿ ನಾವು ನೋಡಿಕೊಂಡು ರಕ್ಷಣೆ ಮಾಡ್ತೀವಿ. ಈ ರೀತಿಯಾದ ಒಂದು ಸೈಂಟಿಫಿಕ್ ಆಗಿ ಆಗತ್ತೆ. ಜೊತೆಗೆ ನಾವು ಎಲ್ಲರೂ ಸೇರಿ ಅತಿ ಸಂತೋಷದಿಂದ ಆಚರಣೆ ಮಾಡಿ ನಮ್ಮ ಕಣಜಗಳನ್ನ ಅಂದ್ರೆ ದವಸ ಧಾನ್ಯಗಳನ್ನ ಕಣಜಗಳು ತುಂಬಿಕೊಂಡು ಹಿಗ್ಗಿನಿಂದ ಆಚರಣೆ ಮಾಡ್ತೀವಿ. ಇದನ್ನ ತುಂಬಾ ಉಪಯುಕ್ತವಾದಂತ ಹಬ್ಬ ಅಂತ ನಾವು ಹೇಳ್ತೀವಿ. ಆದ್ರೆ ಇದು ವರ್ಷ ಆರಂಭ ಅಂತ ಯಾಕೆ ತೋರಿಸ್ತೀವಿ ಅಂದ್ರೆ ಆವತ್ತು ನಮಗೆ ಮಕರ ಸಂಕ್ರಮಣ ಅಂದ್ರೆ ಸೂರ್ಯ ತನ್ನ ಪಥನ ಬದಲಿಸ್ತಾನೆ. ಆ ಬದಲಿಸೋ ದಿನ ಮಕರ ಸಂಕ್ರಮಣ ಆಗತ್ತೆ. ಅಲ್ಲಿಂದ ನಮಗೆ ಒಂದು ವರ್ಷ ಪ್ರಾರಂಭ ಆಗುತ್ತೆ, ಉತ್ತರಾಯಣ ಶುರುವಾಗುತ್ತೆ. ಆ ನಂತರ ದಕ್ಷಿಣಾಯನವರೆಗೂ ನಾವು ಉತ್ತರಾಯಣನೇ ಮಾಡ್ಕೊಂಡ್ ಬರ್ತೀವಿ. ಇದರ ಉದ್ದೇಶ ಸೈಂಟಿಫಿಕ್ ಆಗಿ ಗೊತ್ತಾಯ್ತು, ಮತ್ತೆ ಸಾಂಪ್ರದಾಯಿಕವಾಗಿ ತುಂಬಾ ವಿಶಾಲವಾಗಿ ಇರುವಂತ ಒಂದು ಹಬ್ಬ. ಜೊತೆಗೆ ನಾವು ಎಲ್ಲರೂ ವಿಶಾಲ ಹೃದಯಗಳು ಅಂದ್ರೆ ಆ ದವಸ ಧಾನ್ಯಗಳನ್ನ ಬೇರೆಯವ್ರಿಗೆ ಹಂಚೋದಾಗ್ಲಿ, ಮನೆಗೆ ಸೇರಿಸೋದಾಗ್ಲಿ, ಆ ಸಂತೋಷ ಪಡೋದಾಗ್ಲಿ ತುಂಬಾ ಉಪಯುಕ್ತವಾದಂತ ಒಂದು ಹಬ್ಬ. ಆ ನಂತರ ಬರೋದು ನಾಳೆ ಒಂದು ಇದೆ, ಯಾವುದು ಸೂರ್ಯನ ಒಂದು ರಥಸಪ್ತಮಿ ಅಂತ. ಇದನ್ನ ಆಚರಣೆ ಮಾಡೋದಿಲ್ಲ. ನಿನ್ನೆ ಒಂದು ಆಚರಣೆ ಮಾಡಿದ್ವಿ. ನಿನ್ನೆ ಅದು ಆಚರಣೆಗಿಲ್ಲ, ಆದ್ರೂ ಕೆಲವರು ಆಚರಣೆ ಮಾಡ್ತಾರೆ. ಉತ್ತರ ಇಂಡಿಯಾದಲ್ಲಿ ಅದನ್ನ ಆಚರಣೆ ಮಾಡ್ತಾರೆ, ಸರಸ್ವತಿ ಹುಟ್ಟು ಹಬ್ಬ ಅಂತ, ಹಾಗೂ ಮನ್ಮಥನ ಆಗಮನ ಅಂತ. ನಾನು ನಿನ್ನೆ ಪಂಚಮಿ ದಿನ ನಿನ್ನೆ ಆ ಒಂದು ಹಬ್ಬನ ಆಚರಣೆ ಮಾಡೋದು ತುಂಬಾ ಶ್ರೇಷ್ಠ ಅಂತ ಮಾಡಿರ್ತಾರೆ. ಇನ್ನು ನಾಳೆ ನಾವು ರಥ ಸಪ್ತಮಿ ಮಾಡ್ತೀವಿ. ನಿನ್ನೆ ಪಂಚಮಿ, ಇವತ್ತು ಅಷ್ಟಮಿ, ಷಷ್ಠಿ, ನಾಳೆ ಇದು ರಥ ಸಪ್ತಮಿ. ತುಂಬಾ ಅದ್ಭುತವಾದಂತ ಈ 3 ದಿನಗಳನ್ನ ಉತ್ತರ ಇಂಡಿಯಾದಲ್ಲಿ ಭಾರಿ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ನಮ್ಮ ಕಡೆ ಅದರ ವಿಶೇಷತೆ ಸ್ವಲ್ಪ ಕಮ್ಮಿ. ಆ ನಂತರ ಶಿವರಾತ್ರಿ ಹಬ್ಬ ಬರ್ತದೆ. ಶಿವರಾತ್ರಿ ಜಾಗರಣೆ ಇದು ಮಾಗಿಯ ಒಂದು ಚಳಿ ಮುಗಿಸುವಂತ ಸಂದರ್ಭ. ದೇವರಲ್ಲಿ ನಾವು ಶರಣಾಗ್ತೀವಿ. ಅಂದು ನಮ್ಮ ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಎಲ್ಲವನ್ನು ಸಂಪೂರ್ಣವಾಗಿ ಆ ಭಗವಂತನಲ್ಲಿ ಅರ್ಪಿಸಿ ಧ್ಯಾನ ಮಾಡ್ತೀವಿ. ನೈಟ್ ಎಲ್ಲ ಜಾಗರಣೆ ಇದ್ದು ಆ ಒಂದು ಚಳಿಗಾಲ, ಮಾಗಿಯ ಚಳಿಗೆ ಸ್ವಸ್ತಿ ಹೇಳಿ ವಸಂತ ಕಾಲಕ್ಕೆ ನಾವು ಮುಂದುವರಿತೀವಿ ಅಂತ ತೋರಿಸ್ಕೊಡ್ತೀವಿ. ಅಂತ ಅದ್ಭುತವಾದಂತ ಒಂದು ದಿನ. ಆವತ್ತು ಶಿವರಾತ್ರಿ ಹಬ್ಬ ಆಚರಣೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಇರುವಂತಹ ಆ ಚಳಿನ ಬಿಟ್ಟೋಗ್ಲಿ, ಬಿಸಿಯ ಸಂಪೂರ್ಣವಾಗಿ ಧ್ಯಾನ ಮಾಡೋದ್ರಿಂದ ನಮಗೆ ದೇಹದ ಉಷ್ಣತೆ ಜಾಸ್ತಿ ಆಗುತ್ತೆ. ಜಾಸ್ತಿಯಾಗಿ ಸಂಪೂರ್ಣವಾಗಿ ನಾವು ಶಕ್ತಿವಂತರಾಗೋದಕ್ಕೆ ಒಂದು ಮಾರ್ಗನ ಅವತ್ತಿನ ದಿನ ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿ ಇನ್ನ ಒಂದು ಹೇಳ್ತಾರೆ, 12 ಪಂಚೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಜೊತೆಗೆ ಕಾಮ, ಸಂಶಯಗಳು, ಈ 14 ರೀತಿಯಾದ ಕರ್ಮಗಳನ್ನ ನಾವು ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸಬೇಕು ಅಂತ ಹೇಳ್ತಾರೆ. ಅಂದ್ರೆ ಇದರಿಂದ ನಾವು ಮುಕ್ತಿ ಪಡಿಬೇಕಾದ್ರೆ ಅವನಲ್ಲಿ ಧ್ಯಾನ ಮಾಡಬೇಕು. ಆ ಧ್ಯಾನ ಮಾಡೋದ್ರಿಂದ ಶಿವರಾತ್ರಿ ನಿಸ್ವಾರ್ಥ ಸೇವೆಯಿಂದ, ನಿಷ್ಠೆಯಿಂದ ಮಾಡುವಂತ ಒಂದು ಆಚರಣೆ ಶಿವರಾತ್ರಿ ಹಬ್ಬ. ಇದು ಮುಗಿದ ತಕ್ಷಣ ನಮ್ಗೆ ಮುಂದೆ ಬರುವಂಥದ್ದು ಅತಿ ಉತ್ತಮವಾದದ್ದು, ಎಲ್ಲರಿಗೂ ಇಷ್ಟವಾದದ್ದು ಯುಗದ ಆದಿ. ಒಂದು ಯುಗ ಅಂದ್ರೆ ಆ ವರ್ಷ ಮುಗೀತದೆ, ಮತ್ತೊಂದು ವರ್ಷ ಪ್ರಾರಂಭ ಆಗತ್ತೆ. ಅದೇ ನಮ್ಗೆ ಯುಗಾದಿ ಅಂತ ಮಾಡ್ತೀವಿ. ಯುಗ ಆದಿ ಅಂದ ಮುಗೀತದೆ, ಮಾರನೇ ದಿನ ಚಿಗುರು ಸ್ಟಾರ್ಟ್ ಆಗುತ್ತೆ. ಆವಾಗ ವಸಂತ ಋತು ಅಂತ ನಾವು ಕರಿತೀವಿ. ಪ್ರತಿಯೊಂದು ಕಡೆನೂ
ಒಳ್ಳೆ ಚಿಗುರು ಬಂದಿರ್ತದೆ, ಎಲೆ ಚಿಗುರು, ಹೂವು ಅರಳಿರ್ತದೆ, ಆಮೇಲೆ ಬಿಸಿಲು ಚೆನ್ನಾಗಿ ಬರ್ತಾ ಇರ್ತದೆ, ಎಲ್ಲ ಸಂತೋಷವಾಗಿರ್ತದೆ, ದವಸ ಧಾನ್ಯ ತುಂಬಿರ್ತದೆ ಮನೆಯಲ್ಲಿ. ಅಂತ ಟೈಮಲ್ಲಿ ನಾವು ಸಿಹಿ ಮಾಡಿ ಎಲ್ಲರಿಗೂ ಹಚ್ಚಿ ನಾವು ತಿಂತೀರಿ. ಆವಾಗ ನಾವು ಮತ್ತೆ ಹಲವಾರು ಜನ ಎಣ್ಣೆ ಸ್ನಾನ ಮಾಡಿ, ತಲೆ ಸ್ನಾನ ಮಾಡಿ, ಮತ್ತೆ ಸಿಹಿ ತಿಂದು ಅನಂತರ ಬೇವು ಬೆಲ್ಲ ಎರಡೂ ತಿಂತೀವಿ. ಈ ಎರಡು ಏನಂದ್ರೆ ಜೀವನದಲ್ಲಿ ಮುಂದಿನ ವರ್ಷ ಸಂಪೂರ್ಣವಾಗಿ ನಮಗೆ ಕಷ್ಟ ಸುಖ ಎರಡು ಸಮನಾಗಿರಲಿ, ಯಾವುದು ಹೆಚ್ಚು ಬೇಡ, ಕಮ್ಮಿ ಆಗೋದು ಬೇಡ, ಈ ರೀತಿ ನಾವು ಜೀವನಾನು ಕೂಡ ಸರಿಸಮವಾಗಿ ಹಂಚ್ಕೊಂತೀರಿ ಅಂತ ಎಲ್ಲರಿಗೂ ತಿಳಿಸುತ್ತಾ, ಎಲ್ಲರೂ ಹೊಸ ಬಟ್ಟೆಗಳನ್ನು ಉಟ್ಟು ಮನೆಯವರೆಲ್ಲ ಒಟ್ಟಿಗೆ ಒಂದು ಜಾಗದಲ್ಲಿ ಸೇರಿ ಸಿಹಿ ಉಂಡುವಂತ ಒಂದು ಹಬ್ಬ ಯುಗಾದಿ ಹಬ್ಬ. ಆನಂತರ ರಾಮನವಮಿ. ರಾಮನವಮಿ ನಮಗೆ ನಿಮಗೆ ಗೊತ್ತಿರಬೇಕು, ಅವತ್ತು ನವಮಿ ಆಚರಣೆ ಮಾಡ್ತೀವಿ, ಶ್ರೀರಾಮನ ಪಟ್ಟಾಭಿಷೇಕ. ಪ್ರತಿಯೊಂದು ಕಡೆನು ಬರೋವರೆಗೆ ಹೋಗೋವರೆಗೆ ಪಾನಕ ಹೆಸರುಬೇಳೆ ಹಂಚ್ತಾ ಇರ್ತಾರೆ. ಬಿಸಿಲು ಜಾಸ್ತಿ ಆಗಿರ್ತದೆ, ದಾರಿಯಲ್ಲಿ ಹೋಗೋವರೆಗೆಲ್ಲಾನು ಅಲ್ಲಲ್ಲಿ ಪಾನಕ ಮತ್ತು ಕೋಸಂಬರಿ ಕೊಡೋದು, ಮತ್ತೆ ಎಲ್ಲಾರನ್ನು ಕರೆದು ಪ್ರೀತಿಯಿಂದ ಮಾತಾಡ್ಸೋದು. ಇವತ್ತು ನವಮಿ ದಿವಸ ಅಂದ್ಬಿಟ್ಟು ಅಲ್ಲಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾರೆ. ಇವಾಗ ರಾಮನವಮಿ ಆಂಜನೇಯನ ಭಕ್ತರು ಜಾಸ್ತಿ ಆಗಿರೋದ್ರಿಂದ ಇನ್ನೂ ಹೆಚ್ಚಾಗಿ ನಮಗೆ ಈ ಒಂದು ಆಚರಣೆ ಕಾಣಿಸ್ತದೆ. ಇದು ಯಾವುದೇ ರೀತಿಯಾದ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥದಿಂದ ಮಾಡುವಂತ ಒಂದು ಸೇವೆ ಆಗಿರ್ತದೆ. ಆದ್ದರಿಂದ ಇದು ನಮಗೆ ತುಂಬಾ ಒಳ್ಳೆಯದು ಅಂತ ಅನಿಸ್ತದೆ. ನಂತರ ಸಣ್ಣ ಹಬ್ಬ ಅಂತ ಮೊದಲಿತ್ತು, ಈಗ ಅದೇ ದೊಡ್ಡ ಹಬ್ಬ ಅಕ್ಷಯ ತದಿಗೆ. ಈ ಅಕ್ಷಯ ತದಿಗೆಯನ್ನು ಏನ್ ಹೇಳ್ತಾರೆ ಅಂದ್ರೆ, ಅದು ಭಗವಂತ ಸೂರ್ಯ ದ್ರೌಪದಿ ದೇವಿಗೆ ಅಕ್ಷಯ ಪಾತ್ರೆ ಕೊಟ್ಟಂತ ದಿನ ಅಂತ ಹೇಳ್ತಾರೆ. ಆ ಅಕ್ಷಯ ಪಾತ್ರೆ ಕೊಟ್ಟಂತ ದಿನ ಆವತ್ತು ಅಕ್ಷಯ ತದಿಗೆ ಅಂತ ಕರೀತಾರೆ. ಆವತ್ತು ನಮ್ಮ ಮನೆಗೆ ಏನಾದ್ರೂ ತರಲಿ ಅದು ನಮಗೆ ದ್ವಿಗುಣ ಆಗುತ್ತೆ, ಹೆಚ್ಚಾಗಿ ಬೆಳೆಯುತ್ತೆ ಅಂತ ಒಂದು ನಾಣ್ಣುಡಿ ಇದೆ. ಅದನ್ನ ಏನ್ ಮಾಡಿದ್ರು, ಬೆಳ್ಳಿ ಬಂಗಾರ ಖರೀದಿ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಈ ಮಾರ್ಕೆಟ್ ಅಲ್ಲಿ ಅದನ್ನ ಹೆಚ್ಚಾಗಿ ಆಚರಣೆಗೆ ತರೋಕೆ ಶುರು ಮಾಡಿದ್ರು. ಅದು ವ್ಯಾಪಾರಸ್ಥರು ಅವ್ರಿಗೋಸ್ಕರ ಮಾಡ್ಕೊಂಡಿರೋದು. ಆದ್ರೆ ಬೆಳ್ಳಿ ಬಂಗಾರ ಅಲ್ಲ, ಅವತ್ತು ನಾವು ಜ್ಞಾನ ತಗೊಂಡೋಗ್ಬೇಕು. ಆಮೇಲೆ ನಾವು ಏನೇ ವಸ್ತು ಖರೀದಿ ಮಾಡ್ಲಿ ಮನಸ್ಫೂರ್ತಿಯಿಂದ ಸಾಲ ಮಾಡ್ದಿರ ಏನೇ ತಗೊಂಡೋಗ್ಲಿ ಒಳ್ಳೇದು. ಆದ್ರೆ ಧ್ಯಾನಕ್ಕೆ ಯಾವ ಸಾಲನೂ ಬೇಕಾಗಿಲ್ಲ. ಮನಸ್ಸನ್ನ ನಿಷ್ಠೆಯಿಂದ ನಾವು ಧ್ಯಾನ ಮಾಡಿದ್ರೆ ಆ ಧ್ಯಾನ ನಮ್ಗೆ ದ್ವಿಗುಣವಾಗುತ್ತೆ. ಒಳ್ಳೆಯ ಮಾತಾಡಿದ್ರೆ ಅದನ್ನ ಮುಂದುವರಿಸಿದ್ರೆ ಒಳ್ಳೇದಾಗುತ್ತೆ. ಅದಕ್ಕೆ ಕೇವಲ ಬಂಗಾರ ಮಾತ್ರ ಅಲ್ಲ, ನಮ್ಮ ಧ್ಯಾನನೂ ಅದಕ್ಕೆ ಅನ್ವಯಿಸ್ತದೆ. ಅದರಿಂದ ಅಕ್ಷಯ ತೃತೀಯ ದಿನ ದಯವಿಟ್ಟು ಅದನ್ನ ಯೋಚನೆ ಮಾಡಿ, ಬರೀ ಬಂಗಾರಕ್ಕೆ ಒಳಗಾಗಿ ಅದನ್ನ ಖರೀದಿಸೋದ್ರಲ್ಲಿ ಇರಬೇಡಿ. ನಮ್ಮ ಧ್ಯಾನನ ಅವತ್ತಿನ ದಿನ ಸಂಪೂರ್ಣವಾಗಿ ಮಾಡಿದ್ರೆ ಅದು ದ್ವಿಗುಣವಾಗತ್ತೆ, ಅಂದ್ರೆ ನಮ್ಮ ಮನಸ್ಸು ಇನ್ನು ಹೆಚ್ಚಾಗಿ ಬರ್ತದೆ ಅಂತ ಹೇಳ್ತಾರೆ. ಯಾರೋ ನನಗೇನಲ್ಲ, ಎಲ್ಲಾರ್ಗು ಹೇಳ್ತಾ ಇದ್ದೀನಿ, ಎಲ್ಲಾರು ಅರ್ಥ ಮಾಡ್ಕೊಳ್ಳಿ. ಅನಂತರ ನಾವು ಬುದ್ಧ ಪೂರ್ಣಿಮೆ. ಈ ಬುದ್ಧ ಪೂರ್ಣಿಮೆ ದಿವಸ ನಾವು ಎಲ್ಲರೂ ಧ್ಯಾನಗಳೇನ್ ಮಾಡ್ತೀರಿ, ಒಂದು ಪಿರಮಿಡ್ ಅಲ್ಲಿ ಹೋಗಿ ಧ್ಯಾನ ಮಾಡೋದಾಗ್ಲಿ, ಆದ್ರೆ ಹುಣ್ಣಿಮೆ ದಿವಸ ಹುಣ್ಣಿಮೆ ಧ್ಯಾನ ಮಾಡೋದ್ರಿಂದ ತುಂಬಾ ಉಪಯುಕ್ತ, ತುಂಬಾ ಒಳ್ಳೇದು. ಯಾಕಂದ್ರೆ ಹುಣ್ಣಿಮೆ ದಿವಸ ಚಂದ್ರ ಸಂಪೂರ್ಣವಾಗಿ ಬೆಳದಿಂಗಳಲ್ಲಿ ಬಂದಿರ್ತಾನೆ, ವಿಶ್ವ ಎನರ್ಜಿ ಹೆಚ್ಚು ಬರ್ತಾ ಇರ್ತದೆ. ಆ ಎನರ್ಜಿಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ನಮಗೆ ಹೆಚ್ಚು ವಿಶ್ವಶಕ್ತಿ ಎನರ್ಜಿ ನಮ್ಮ ದೇಹಕ್ಕೆ ಪ್ರವೇಶಿಸ್ತದೆ. ನಿಷ್ಠೆಯಿಂದ, ಏಕಾಗ್ರತೆಯಿಂದ, ನಿಸ್ವಾರ್ಥವಾಗಿ, ಸಂಪೂರ್ಣ ಮನಸ್ಸಿನಿಂದ ನಾವು ಧ್ಯಾನ ಮಾಡಿದ್ರೆ ಅದು ಹೆಚ್ಚು ಶಕ್ತಿ ಬರ್ತದೆ. ನಮ್ಮಲ್ಲಿರುವಂತ ನಕಾರಾತ್ಮಕ ಶಕ್ತಿ ನಮ್ಮಿಂದ ದೇಹದಿಂದ ಸಂಪೂರ್ಣವಾಗಿ ಆಚೆ ಹೋಗಿ ನಾವು ಹೆಚ್ಚು ಶಕ್ತಿವಂತರಾಗ್ತೀರಿ, ಧ್ಯಾನವಂತರಾಗ್ತೀರಿ, ಪ್ರಜ್ಞಾವಂತರಾಗ್ತೀರಿ. ಆದಷ್ಟು ಬೇಗ ನಮ್ಮ ಸುಷುಮ್ನ ನಾಡಿ ಚೇತರಿಕೆಗೊಂಡು ಅದರಿಂದ ಹೆಚ್ಚು ನಮ್ಮ ಸಹಸ್ರಾರು ಚಕ್ರಕ್ಕೆ ತಲುಪೋದು ಈಸಿ ಆಗುತ್ತೆ. ನಾವು ಹೆಚ್ಚು ಹೆಚ್ಚು ದೈವಕ್ಕೆ ಹತ್ತಿರ ಆಗ್ತೀವಿ. ಅದನ್ನ ನಾವು ಪಡ್ಕೊಳ್ಳೋದು ತುಂಬಾ ಮುಖ್ಯ. ಧ್ಯಾನಿಗಳಾದವರು ಈ ಒಂದು ದಿನಾನ ನಾವು ಮರಿಬಾರ್ದು. ಅದು ಹೆಚ್ಚು ಇಷ್ಟಪಟ್ಟು ಮಾಡುವಂಥದ್ದು, ಎಲ್ಲರಿಗೂ ಬೇಕಾಗಿರುವಂಥದ್ದು ಹುಣ್ಣಿಮೆ ದಾನ. ಅದರಲ್ಲೂ ಗುರು ಪೌರ್ಣಿಮೆ ಇನ್ನೂ ಹೆಚ್ಚು ಶಕ್ತಿ ಕೊಡುವಂಥದ್ದು. ಪಿರಮಿಡ್ಗಳ ಕೇಂದ್ರಕ್ಕೆ ಹೋಗಿ ಆ ದಿನ ಧ್ಯಾನ ಮಾಡಿದ್ರೆ ನಮ್ಗೆ ಇನ್ನೂ ಹೆಚ್ಚಾಗಿ ಆ ಒಂದು ವಿಶ್ವಶಕ್ತಿ ಲಭಿಸ್ತದೆ. ಆ ಧ್ಯಾನ ಸಂಪಾದನೆ ಆಗುತ್ತೆ. ಸಂಪೂರ್ಣವಾಗಿ ನಮ್ಮನ್ನ ನಾವು ಮರೆತು ಧ್ಯಾನ ಮಾಡಬೇಕು. ಸಂಪೂರ್ಣವಾಗಿ ನಮ್ಮನ್ನ ಮರೆತಾಗ ನಮಗೆ ವಿಶ್ರಾಂತಿ, ನಮ್ಮ ಮನಸ್ಸಿಗೆ ವಿಶ್ರಾಂತಿ, ಅದ್ರ ಧ್ಯಾನಕ್ಕೆ ಅದು ಚೇತರಿಕೆ. ಇದನ್ನ ನಾವು ಪಡ್ಕೊಳ್ಳೋದು ಗುರು ಪೌರ್ಣಿಮೆ ದಿನ. ಆನಂತರ ಬರುವಂಥದ್ದು ನಾಗರ ಪಂಚಮಿ. ಮೇಡಮ್ ಇನ್ನ ಇದೇ ಟೈಮು?
ಒಂದ್ 5 ನಿಮಿಷ. ನಿಮಿಷ ಅಲ್ಲ, ಏನಾನ ಹಾ ಬೇರೆ ಏನಾನ ಇದ್ರೆ ನಾನು ಕಮ್ಮಿ ಮಾಡ್ಬಿಡ್ತೀನಿ ಅಷ್ಟಕ್ಕೇನೆ. ಹಾ ಏನಿಲ್ಲ ಸರ್, ಅದೇ ಅವ್ರದ್ದೆಲ್ಲ ಇತ್ತೋಗೋಬೇಕಲ್ಲ ಅನುಭವ, ಮತ್ತೆ ಓಕೆ. ನಾಗರ ಏನಾದ್ರೂ ಪಂಚಮಿ, ಹಾಡು. ಹಾ ಸರಿ ಮೇಡಮ್. ನಾಗರ ಪಂಚಮಿ ಎಲ್ಲರಿಗೂ ಗೊತ್ತಿದೆ. ನಾಗರ ಪೂಜೆ ಮಾಡ್ತೀವಿ. ಅವತ್ತು ಅಷ್ಟೇ ನಾಗರ ಬಂದ್ರೆ ಕ್ಲೀನಾಗಿ ಹೊಡೆದ್ ಬಿಸಾಕ್ತಿವಿ. ಅದಕ್ಕೆ ಕಲ್ಲಿಗೆ ಹೋಗ್ಬಿಟ್ಟು ಹಾಲು ಎರಿತೀವಿ, ಅದಕ್ಕೆ ಪೂಜೆ ಮಾಡ್ತೀವಿ, ಎಲ್ಲಾ ಮಾಡ್ತೀವಿ. ನಿಜ ನಾಗರ ಕಂಡರೆ ಕೊಲ್ಲಂಬೆರಯ್ಯ ಅನ್ನೋ ಒಂದು ನಾಣ್ಣುಡಿ ಅಂತೆ ನಾವು ಮಾಡ್ತೀವಿ. ದಯವಿಟ್ಟು ಪ್ರಾಣಿ ಹಿಂಸೆ ಮಾಡೋದನ್ನ ಬಿಟ್ಟು ಹಾಲನ್ನ ಉತ್ತಕ್ಕೆ ಹಾಕೋದನ್ನ ದಯವಿಟ್ಟು ಮಾಡಬೇಡಿ. ಆ ಉತ್ತಕ್ಕೆ ಅಕಸ್ಮಾತ್ ಏನಾನ ಹಾವು ಅಲ್ಲಿದ್ರೆ ಅದು ಉಸಿರುಗಟ್ಟು ಸಾಯ್ತದೆ. ಅದ್ರ ಬದಲು ಬೇರೆ ಯಾರಿಗನ್ನ ಕೊಡಿ. ಆ ಉತ್ತಕ್ಕೆ ಹಾಕೋದು ಅದನ್ನ ವೇಸ್ಟ್ ಮಾಡೋದ್ರ ಬದಲು ಒಬ್ರು ಕೊಟ್ರೆ ಹಾಲು ತುಂಬಾ ಉಪಯುಕ್ತ. ಪೂಜೆ ಮಾಡಿ, ನೀವು ನಾಗರಿಕರಿಗೆ ಪೂಜೆ ಮಾಡೋದು ನಾನು ಬೇಡ ಅನ್ನಲ್ಲ, ಆದ್ರೆ ಹಾಲು ವೇಸ್ಟ್ ಮಾಡೋದು ಬೇಡ, ಯಾರಿಗನ್ನ ಕೊಡೋದು ಒಳ್ಳೇದು. ಆ ಥರ ಮಾಡಿ. ಅನಂತರ ವರಮಹಾಲಕ್ಷ್ಮಿ ನಮ್ಮ ಮಹಿಳೆಯರಿಗೆ ತುಂಬಾ 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 ಇಷ್ಟವಾದಂತ ಒಂದು ಹಬ್ಬ. ಆಚರಣೆ ಮೊದಲಿಗೆ ತುಂಬಾ ಕಮ್ಮಿ ಇತ್ತು, ಎಲ್ಲೋ ಒಬ್ರೋ ಇಬ್ರೋ ಮಾಡ್ತಾ ಇದ್ರು. ಆದ್ರೆ ಈಗ ಪ್ರತಿಯೊಬ್ಬರ ಮನೆಯಲ್ಲಿ ವರಮಹಾಲಕ್ಷ್ಮಿ ಬರ್ತಾರೆ. ಅದು ತ್ಯಾಗ ಸಾಧನೆ. ಆದ್ರೆ ದಯವಿಟ್ಟು ನಮ್ಮಲ್ಲಿರುವಂತ ಒಡವೆಗಳಾಗಲಿ ಯಾವುದೇ ರೀತಿಯಾದ ದುಡ್ಡಾಗ್ಲಿ ಪ್ರದರ್ಶನಕ್ಕೆ ಇಡಬೇಡಿ. ದೇವಿಗೆ ಸ್ವಲ್ಪ ಹಾಕಿ ನಿಮ್ಮನ್ನ ನಿರಾಭರಣ ಮಾಡ್ಕೋಬಾರ್ದು. ಪೂಜೆ ಮಾಡೋವಾಗ ಹೆಣ್ಮಕ್ಳು ಇರೋ ಒಡವೆನ ದೇವಿಗೆ ಹಾಕ್ಬಿಟ್ಟು ತಾವು ಏನು ಇಲ್ದಿರ ಇರಬಾರ್ದು. ಅದಷ್ಟು ತಪ್ಪು. ನಿಮ್ಮ ಬೇಕಾಗಿರೋ ಒಡವೆ ನೀವು ಧರಿಸ್ಕೊಳ್ಳಿ, ದೇವಿಗೆ ಏನ್ ಹಾಕ್ಬೇಕು ಅದನ್ನ ಹಾಕಿ ಪೂಜೆ ಮಾಡೋದು ಒಳ್ಳೇದು. ಹೆಚ್ಚಾಗಿ ಪ್ರದರ್ಶನಕ್ಕೆ ಬೇಡ, ಯಾಕೆಂದ್ರೆ ಈಗಿರೋ ಸಮಯದಲ್ಲಿ ತುಂಬಾ ತೊಂದರೆ ಆಗುತ್ತೆ. ಆನಂತರ ರಕ್ಷಾಬಂಧನ. ರಕ್ಷಾಬಂಧನ ಉತ್ತರ ಇಂಡಿಯಾ ಕಡೆ ಇತ್ತು, ನಮ್ ಕಡೆ ಇರ್ಲಿಲ್ಲ. ಈಗ ನಮ್ ಕಡೆನೂ ಅದು ಆರಂಭ ಆಗಿದೆ, ಎಲ್ಲರೂ ಆಚರಣೆ ಮಾಡ್ತಾ ಇದಾರೆ. ಆದ್ರೆ ನಾವು ಹುಣ್ಣಿಮೆ ದಿನ ಧ್ಯಾನಕ್ಕೆ ನಾವು ಹೋಗೋದು ತುಂಬಾ ಒಳ್ಳೆಯದು. ನಂತರ ಅನಂತ ಪದ್ಮನಾಭ ವ್ರತ ಶ್ರೀಮನ್ನಾರಾಯಣನದು, ಅದನ್ನ ಸಂಪೂರ್ಣವಾಗಿ ನಿಷ್ಠೆಯಿಂದ ನಾವು ಮಾಡೋದ್ರಿಂದ ತುಂಬಾ ಉಪಯುಕ್ತವಾಗುತ್ತೆ. ಇಲ್ಲಿ ನಾವು ದಾರಗಳನ್ನ ಈ ರಕ್ಷಾಬಂಧನ ದಿವಸ ನಮ್ ಕಡೆ ಕಟ್ಟೋದಕ್ಕಿಂತ ಅನಂತ ಪದ್ಮನಾಭ ದಿವಸ ಕಟ್ಟೋದು ನಮ್ ಕಡೆ ಜಾಸ್ತಿ ಇದೆ. ಉತ್ತರ ಇಂಡಿಯಾ ಕಡೆ ರಕ್ಷಾಬಂಧನ ಅಂತ ಕಟ್ತಾರೆ. ಇಲ್ಲಿ ನಾವು ಆ ಎಳೆಗಳನ್ನ 14 ಗಂಟೆಗಳು ಕರೆಕ್ಟ್ ಆಗಿ ಕಟ್ಟಿ ನಮ್ ದಾರಿ ಕೈ ಕಟ್ಕೋಬೇಕು. ಅದು ಅನಂತ ಪದ್ಮನಾಭ ವ್ರತ ದಿನ ನಾವು ಮಾಡ್ತೀವಿ, ಅದು ತುಂಬಾ ಒಳ್ಳೆಯದು. ಆ ರೀತಿ ಮಾಡೋದು, ಅದು ಒಂದೊಂದು ಗಂಟೆಗೂ ಒಂದೊಂದು ವಿವರಣೆ ಇದೆ. ಅದು ಒಂದೊಂದ್ಸರಿ ಬೇಕಾದಾಗ ನಾನು ಹೇಳ್ತೀನಿ. ಆ ವಿವರಣೆ ಕೊಟ್ಟಾಗ ಆ ಪ್ರತಿಯೊಂದು ಗಂಟು ಕೆಂಪು ದಾರದಲ್ಲಿ ಕಟ್ಟಿ ನಾವು ಹಾಕೊಂತೀರಿ. ತುಂಬಾ ಅಪರೂಪವಾಗಿ ಅದನ್ನ ಆಚರಣೆ ಮಾಡ್ತಾರೆ, ತುಂಬಾ ಒಳ್ಳೆಯದು. ಇದು ಹೊಸತನವನ್ನ ನಮಗ್ ತೋರಿಸ್ತದೆ. ಯಾವಾಗಲೂ ಚಿರಾಯುವಾಗಿರುವ ಅನ್ನೋದು ಒಂದು ನಾಣ್ಣುಡಿ ಇದೆ, ಅದನ್ನ ತೋರಿಸ್ಕೊಡ್ತದೆ ಆ ಒಂದು ದಾರದ ಗಂಟುಗಳು. ಅದನ್ನ ಒಂದೊಂದ್ಸರಿ ಎಕ್ಸ್ಪ್ಲೈನ್ ಮಾಡೋಣ, ತುಂಬಾ ಒಳ್ಳೆಯದು. ಅದನ್ನ ಎಲ್ಲರೂ ಮಾಡೋದ್ರಿಂದ ಒಂದು ದಾರಕ್ಕೆ 14 ಗಂಟೆಗಳು ಇರ್ತದೆ. 14 ದಾರನೆಲ್ಲ ಸಂಪೂರ್ಣವಾಗಿ ಸೇರಿಸಿ ಕಟ್ಕೋಬೇಕು. ಆನಂತರ ಮಹಾಲಯ ಅಮಾವಾಸ್ಯೆ, ಪಿತೃಪಕ್ಷಗಳು. ಅಂದ್ರೆ ಆ ಒಂದು 15 ದಿವಸ ನಾವು ಈ ಆಚರಣೆನ ಮಾಡ್ತೀವಿ ಮಹಾಲಯ ಅಮಾವಾಸ್ಯೆನ. ಆ ಮಹಾಲಯ ಅಮಾವಾಸ್ಯೆ ದಿನ ಕೊನೆ ದಿನ ಈ ಆ ಪಕ್ಷಗಳ ಮಾಸ ಅಂತಾನೆ ನಾವು 15 ದಿನ ನಾವು ಮಾಡ್ತೀರಿ. ಆ 15 ದಿವಸದಲ್ಲಿ ಯಾವಾಗ ಬೇಕಾದ್ರೂ ನಾವು ಪಿತೃ ಕಾರ್ಯಗಳನ್ನ ಮಾಡಿ ಆ ಒಂದು ತರ್ಪಣನ ಬಿಡ್ತೀವಿ. ಆ ಎಳ್ಳು ತರ್ಪಣ ಬಿಡೋದು, ಪಿಂಡ ಪ್ರದಾನ ಮಾಡೋದು ಒಂದು ಶೂನ್ಯತೆ ಧನ್ಯತೆಗೆ ನಮ್ಮ ಹಿರಿಯರಿಗೆ ಸಲ್ಲಿಸುವಂತ ಒಂದು ಗೌರವ. ಇದನ್ನ ತಪ್ಪದೆ ಮಾಡೋದು ಒಳ್ಳೆಯದು. ಅನಂತರ ನವರಾತ್ರಿ. ನವರಾತ್ರಿ ಅಂದ್ರೆ 9 ದುರ್ಗೆಯರ ಪೂಜೆ. ಪ್ರತಿಯೊಬ್ಬರಿಗೂ ನಾವು ಒಂದೊಂದು ದಿನ ನಾವು ಪೂಜೆ ಸಲ್ಲಿಸ್ತಾ ಬರ್ತೀವಿ. ನಮ್ಮ ಒಂದು ಫೌಂಡೇಶನ್ ಕೂಡ ಆ 9 ದಿನಾನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ. ಒಬ್ಬೊಬ್ಬರು ಒಂದೊಂದು ದಿನ ಆ ಒಂದು ದುರ್ಗಾ ಅವತಾರದಲ್ಲಿ ಬಂದು ನಮಗೆ ದರ್ಶನ ನೀಡಿದ್ದೀರಾ. ಎಲ್ಲರಿಗೂ ಅದನ್ನ ನಾವು ಮರೆಯೋಂಗಿಲ್ಲ. ಅದಕ್ಕೋಸ್ಕರ ಎಲ್ಲರಿಗೂ ವಂದಿಸುತ್ತಾ, ಇದು ತುಂಬಾ ವಿಶಾಲವಾದಂತಹ ಒಂದು ಮನಸ್ಸುಳ್ಳವರು ಮಾಡುವಂಥದ್ದು 9 ದಿನಗಳ ಕಾರ್ಯ. ಆನಂತರ ನಾವು ವಿಜಯದಶಮಿ ಅಂತ ಮಾಡ್ತೀವಿ. ಇಲ್ಲಿ ದಶಮಿ ಅಂದ್ರೆ ನಮ್ಗೆ ಆ ನಿಜವಾದ ಅರ್ಥ ಏನಂದ್ರೆ ದಶಕಂಠನನ್ನ ವಧಿಸಿದ ದಿನ. ದಶಕಂಠನನ್ನ ವಧಿಸಿದ ದಿನ ದಶಮಿ ಅಂತ. ಅದು ದಶಮಿ ಹೋಗಿ ದಸರಾ ಹೋಗಿ ಅದೇನೋ ದಶಕಂಠ ಹೋಗಿ ದಸರಾ ಆಗೋಯ್ತು. ಅದೇ ದಸರಾ ದಿನ ನಾವೇನ್ ಮಾಡ್ತೀರಿ, ಜಂಬೂ ಸವಾರಿ ನೋಡಿ ಖುಷಿ ಪಡ್ತೀರಿ. ಅದು ನಮ್ಮ ಕಡೆ ಆಚರಣೆ ಆಗಿ ಉಳಿದಿದೆ. ಆನಂತರ ನಮ್ಗೆ ಬರೋದಂಥದ್ದೇ ದೀಪಾವಳಿ ಹಬ್ಬ. ಈ ದೀಪಾವಳಿ ನಮಗೆ ಚಿಕ್ಕನ್ನಲ್ಲಿ ಬಹಳ ಇಷ್ಟವಾದಂಥ 3 ದಿನವಾದ ಪೂಜೆ. ಮೊದಲನೇದು ಗಂಗೆ ಪೂಜೆ, ಅನಂತರ ಭೂಮಿ ಪೂಜೆ, ಮತ್ತೆ ನಾವು ಧನಲಕ್ಷ್ಮಿ ಪೂಜೆ ಅಥವಾ ಗೋ ಪೂಜೆ, ಮತ್ತೆ ಇವೆಲ್ಲ ಆಚರಣೆ ಮಾಡ್ತೀವಿ. ತುಂಬಾ ತುಂಬಾ ಇಷ್ಟವಾದಂಥ ಒಂದು ದೀಪಾವಳಿ ಹಬ್ಬನ ನಾವು ಆಚರಣೆ ಮಾಡೋದು. ಇದರ ಮಧ್ಯದಲ್ಲಿ ನಾವು ನವರಾತ್ರಿ ದಿನಗಳಲ್ಲಿ ಆಯುಧ ಪೂಜೆ ಕೂಡ ನಾವು ಮಾಡ್ತೀವಿ. ವಿಜಯದಶಮಿ
ಹಿಂದಿನ ದಿನ. ದೀಪಾವಳಿಯಲ್ಲಂತೂ ಪಟಾಕಿ ಹೊಡೆಯೋದು, ದಯವಿಟ್ಟು ಪಟಾಕಿ ಹೊಡೆಗಳನ್ನು ಆದಷ್ಟು ಕಮ್ಮಿ ಮಾಡೋದು ಒಳ್ಳೇದು. ದೀಪಗಳನ್ನು ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಇದರಲ್ಲೂ ದೀಪಗಳು ಹಚ್ಚಿ, ಒಳ್ಳೇದೇ. ಆ ದೀಪಗಳು ಹಚ್ಚಿ ಕಜ್ಜಾಯ ತಿನ್ನೋದು ತುಂಬಾ ವಿಶೇಷತೆ ಇದೆ. ಯಾಕಂದ್ರೆ ಅವಾಗ ಮಳೆಗಾಲ ಬರ್ತಾ ಇರ್ತದೆ. ಮಳೆಗಾಲದಿಂದ ನಮ್ಮ ದೇಹದ ಉಷ್ಣಾಂಶ ಮತ್ತೆ ಕಮ್ಮಿ ಆಗ್ತಾ ಬರ್ತದೆ. ನಿಧಾನವಾಗಿ ಚೇತರಿಸಿಕೊಳ್ಬೇಕಾದ್ರೆ ಈ ಒಂದು ಕಜ್ಜಾಯ ತುಂಬಾ ಉಪಯುಕ್ತ ನಮ್ಗೆ. ಆ ಕಜ್ಜಾಯ ಅಷ್ಟು ನಮ್ಗೆ ದೇಹದಲ್ಲಿ ಉಷ್ಣಾಂಶನ ಜಾಸ್ತಿ ಮಾಡುತ್ತೆ. ಆ ಪಾಕದಿಂದ ತಿನ್ನುವಂತ ಕಜ್ಜಾಯದಿಂದ ನಮ್ಮ ದೇಹದ ಉಷ್ಣಾಂಶ ಜಾಸ್ತಿ ಆಗಿ ಬರುವಂತ ಶೀತ ಕಾಯಿಲೆಗಳು ನಮ್ಮಿಂದ ದೂರ ಆಗುತ್ತೆ. ಆ ದೀಪಾವಳಿಯಲ್ಲಿ ದೀಪಗಳು ಹಚ್ಚೋದ್ರಿಂದ ಬೆಳಕು ತುಂಬಾ ಕತ್ತಲಿರ್ತದೆ. ಹೇಳ್ಬೇಕಂದ್ರೆ ಆ ತಿಂಗಳಲ್ಲಿ ಆ ಕತ್ತಲನ್ನ ಓಡಿಸಿ ಬೆಳಕನ್ನ ಕೊಡುವಂತ ಒಂದು ಒಳ್ಳೆಯ ಹಬ್ಬ. ಆನಂತರ ದೀಪಾವಳಿ ಆದ ತಕ್ಷಣ ಬರೋದು ತುಳಸಿ ಪೂಜೆ. ಇದು ಕೆಲವರು ಮಾಡ್ತಾರೆ. ಇದನ್ನ ಕಿರು ದೀಪಾವಳಿ ಅಂತಾನು ಆಚರಣೆ ಮಾಡ್ತಾರೆ. ತುಳಸಿ ಕಟ್ಟೆಗೆ ಪೂಜೆ ಮಾಡಿ ಆ ತುಳಸಿನ ಮತ್ತು ನೆಲ್ಲಿಕಾಯಿ ಎರಡನ್ನು ಸೇರಿಸಿ ಜೋಡಿಸಿ ಆರತಿ ಬೆಳಗಿ ಎಲ್ಲರೂ ಸಿಹಿ ಹಂಚ್ತಾರೆ. ಅವತ್ತು ಹೋಳಿಗೆನೂ ಮಾಡ್ತಾರೆ. ತುಂಬಾ ಒಂದು ಅದ್ಭುತವಾದಂತಹ ಹಬ್ಬ. ಆನಂತರ ನಮಗೆ ಕೊನೆಯಲ್ಲಿ ಬರುವಂಥದ್ದು ಒಂದು ಸಣ್ಣ ಹಬ್ಬ, ಅದು ವೈಕುಂಠ ಏಕಾದಶಿ. ಅಲ್ಲಿಗೆ ಆ ವರ್ಷದ ಹಬ್ಬಗಳೆಲ್ಲ ಸಂಪೂರ್ಣವಾಗಿ ಮುಗಿದಂಗೆ. ಆ ವೈಕುಂಠ ಏಕಾದಶಿ ದಿವಸ ವಿಷ್ಣು ಅಂದ್ರೆ ಇಲ್ಲಿ ನಮಗೇನಾಗ್ತದೆ, ಉತ್ತರಾಯಣ ಮುಗೀತದೆ, ದಕ್ಷಿಣಾಯನ ಮುಗಿದು ಉತ್ತರಾಯಣಕ್ಕೆ ಬರೋಕ್ಕೆ ಮುಂಚೆ ವೈಕುಂಠ ಏಕಾದಶಿ ದಿನ ವಿಷ್ಣು ಎಚ್ಚರಗೊಳ್ತಾರೆ ಅಂತ ಹೇಳ್ತಾರೆ. ಆ ಎಚ್ಚರಗೊಂಡಾಗ ಆ ಹಬ್ಬ ಆ ದರ್ಶನ ಪಡೆದು ನಾವು ಕೊನೆ ಮಾಡ್ತೀವಿ. ಈ ಒಂದು ಸಣ್ಣ ವಿವರಣೆಯನ್ನ ನಿಮ್ಮ ಮುಂದೆ ಹಂಚಿಕೊಂಡಿದ್ದಕ್ಕೆ, ನೀವೆಲ್ಲರೂ ಕೇಳಿದ್ದಕ್ಕೆ ಧನ್ಯವಾದಗಳು. ಈ ಹಬ್ಬಗಳ ಒಂದು ಸರಮಾಲೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಬ್ಬಗಳ ಸರಮಾಲೆ ಅಂದ್ರೆ ಯಾವ್ಯಾವ ದಿನ, ಯಾವ್ಯಾವ ತಿಂಗಳಲ್ಲಿ ಯಾವ್ದು ಬರುತ್ತೆ, ಯಾವ್ದಾದ್ಮೇಲೆ ಯಾವ ಹಬ್ಬಗಳು ಬರುತ್ತೆ, ಏನು ಅದ್ರದ್ದು ವಿಶೇಷತೆ, ಆ ಹಬ್ಬದ್ದು ಯಾಕೆ ಆಚರಿಸ್ಬೇಕು, ಅದರಿಂದ ನಮ್ಗೆ ಏನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಿ ಸರ್. ತುಂಬಾ ದೊಡ್ಡದು ಇದು ಸಬ್ಜೆಕ್ಟ್, ಆದ್ರೆ ಸಮಯದ ಅಭಾವ ಇರೋದ್ರಿಂದ ನೀವು ತುಂಬಾ ಸಂಕ್ಷಿಪ್ತವಾಗಿ ಹೇಳಿದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಧನ್ಯವಾದ. ಮಾಸ್ಟರ್ಸ್, ಇವತ್ತಿನ ಒಂದು ಹಬ್ಬದ ವಿಶೇಷತೆ ಅಲ್ವಾ ಸರ್? ಹೌದು, ಹಬ್ಬಗಳ ಸರಮಾಲೆ. ಹಬ್ಬಗಳ ಸರಮಾಲೆ ಇದ್ರ ಬಗ್ಗೆ ಏನ್ ಅನ್ಸ್ತು ಅಂತ ಹೇಳೋರು ಹ್ಯಾಂಡ್ ರೈಸ್ ಮಾಡಿ. ಇಲ್ಲಾಂದ್ರೆ ನಿಮ್ಮಲ್ಲಿರುವ ಕಲೆಗಳನ್ನು ಪ್ರದರ್ಶನ ಮಾಡೋದಾದ್ರೆ, ಹಾಡು ಹೇಳೋರಿದ್ರೆ ಹಾಡು ಹೇಳ್ಬೋದು, ಜ್ಞಾನ ಹಂಚ್ಕೊಳ್ಳೋರಿದ್ರೆ ಜ್ಞಾನ ಹಂಚ್ಕೊಳ್ಬಹುದು, ಧ್ಯಾನದ ಅನುಭವ ಇದ್ರೆ ಹೇಳ್ಬೋದು. ಒಂದೆರಡೆರಡು ನಿಮಿಷದಲ್ಲಿ ಮುಗಿಸೋಣ. ಅನ್ನಪೂರ್ಣ ಮೇಡಮ್. ಹಲೋ, ಮಾತಾಡಿ ಮೇಡಮ್. ಆರತಿ, ಕರ್ಪೂರದ ಆರತಿ ಅಂತ ಹಾಡು. ಜ್ಞಾನಪೂರ್ಣ ಜಗಂಜ್ಯೋತಿ, ನಿರ್ಮಲವಾದ ಮನವೇ ಕರ್ಪೂರದ ಆರತಿ. ಅನುದಿನ ಗುರುವಿಗೆ ಅನುರಾಗ ಭಕ್ತಿಯಲ್ಲಿ ಜನನ ಮರಣ ರಹಿತ ಜಂಗಮಗೆ ಬೆಳಗಿದೆ. ಜ್ಞಾನಪೂರ್ಣ ಜಗಂಜ್ಯೋತಿ, ನಿರ್ಮಲವಾದ ಕರ್ಪೂರದ ಆರತಿ. ನಾನಿನೆಂಬುದ ಬಿಡಿರಿ ನರಕವೇ ಪ್ರಾಪ್ತಿ, ಜ್ಞಾನಿಗಳೊಡನಾಡಿರಿ ಹೀನ ವಿಷಯ ಜನ್ಮ ಹಿಂದುಳಿದ ಲಿಂಗಕ್ಕೆ ದೇವನಿಗತಿ ಎಂದು ಮನಪೂರ್ತಿ ಬೆಳಗಿರಿ. ಜ್ಞಾನಪೂರ್ಣ ಜಗಂಜ್ಯೋತಿ, ನಿರ್ಮಲವಾದ ಮನವೇ ಕರ್ಪೂರದ ಆರತಿ. ಅಷ್ಟವರ್ಣದ ಸ್ತರವು ಮಾನವ ಜನ್ಮ, ಹುಟ್ಟಿ ಬರುವುದು ದುರ್ಲಭವು. ಕೊಟ್ಟನ ಗುರು ಏನಕ್ಕೆ ಮಾಡಿದ ಫಲದಿಂದ, ಹುಟ್ಟಿದ ಮಗನಿಗೆ ಶಿವನೆಂದು ಕರೆಯಿರಿ. ಜ್ಞಾನಪೂರ್ಣ ಜಗಂಜ್ಯೋತಿ, ನಿರ್ಮಲವಾದ ಮನವೇ ಕರ್ಪೂರದ ಆರತಿ. ಅವಕಾಶ ಕೊಟ್ಟಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು. ಅಂದ್ರೆ ಹಾಡಲ್ಲೇ ಒಂದು ಒಳ್ಳೆಯ ಸಂದೇಶ ಕೂಡ ಇದೆ. ಅದು ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ಯಾರಿದ್ದೀರಾ? ಶೈಲಜಾನ? ಶ್ಯಾಮಲ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಹಬ್ಬದ್ದೆಲ್ಲ ಹೇಳಿದ್ದು ಚೆನ್ನಾಗಿತ್ತು, ಖುಷಿ ಆಯ್ತು. ಒಂದ್ ಹಾಡು ಹೇಳ್ತೀನಿ. ಹೇಳಿ. ಹೇಳಿ. ಹಾಡ ಬೆಳದಿಂಗಳು ಈ ಸಂಸಾರ ಕತ್ತಲೆ ಬೆಳದಿಂಗಳು, ಕಾಡ ಬೆಳದಿಂಗಳು
ಈ ಸಂಸಾರ ಕತ್ತಲೆ ಬೆಳದಿಂಗಳು ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಬಂಟರಾಗಿ ಬಂದು ಬಾಗಿಲ ಕಾಯ್ವಾರು ಉಂಟಾದ ತನ ತಪ್ಪಿ ಬಡತನ ಬಂದರೆ ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಗುಣ ಮೇಲಕ್ಕೆತ್ತುವರಯ್ಯ ಕಾಡ ಬೆಳದಿಂಗಳು ಈ ಸಂಸಾರ ಕತ್ತಲೆ ಬೆಳದಿಂಗಳು ಏರುವ ದಂಡಿಗೆ ನೂರಾಳು ಮಂದಿಯು ಏರುವ ದಂಡಿಗೆ ನೂರಾಳು ಮಂದಿಯು ಮೂರು ದಿನದ ಭಾಗ್ಯ ಜನ ಜನವು ಮೂರು ದಿನದ ಭಾಗ್ಯ ಜನ ಜನವು ನೂರಾರು ಸಾವಿರ ದಂಡವ ತೆತ್ತರೆ ನೂರಾರು ಸಾವಿರ ದಂಡವ ತೆತ್ತರೆ ರಂಗವಿಠಲನ್ನೇ ಸರಿಯೆಂಬುರಯ್ಯ ಕಾಡ ಬೆಳದಿಂಗಳು ಈ ಸಂಸಾರ ಕತ್ತಲೆ ಬೆಳದಿಂಗಳು ಕಾಡ ಬೆಳದಿಂಗಳು ಈ ಸಂಸಾರ ಕತ್ತಲೆ ಬೆಳದಿಂಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದ ಮೇಡಮ್, ತುಂಬಾ ಅದ್ಭುತವಾಗಿ ಹೇಳಿದ್ದೀರಾ. ಕತ್ತಲೆ ಟೈಮು ಬೆಳದಿಂಗ್ಳು ಹೆಂಗಿರ್ತದೆ ಅನ್ನೋದ್ರ ವಿವರಣೆ ಕೊಟ್ಟಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಚೆನ್ನಾಗಿತ್ತು. ಪ್ರತಿ ಸರಿನೂ ಪಾಪ ನೀವು ಪ್ರತಿಯೊಂದು ಸೆಷನ್ ಅಲ್ಲೂ ಸ್ಯಾಟರ್ಡೆ ಒಂದು ಹಾಡು ಹೇಳ್ತೀರಾ, ನಿಮ್ಮ ಒಂದು ಕಲೆಯನ್ನು ಪ್ರದರ್ಶಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು. ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ, ಯಾರ್ಯಾದ್ರು ಅನುಭವ ಹೇಳೋರಿದ್ರೆ, ಹಾಡು ಹೇಳೋರಿದ್ರೆ. ಲಕ್ಷ್ಮೀದೇವಿ ಪಂಡಿತ್ ಮೇಡಮ್. ಮಾತಾಡಿ. ಯಾಕೆ ಯಾರು Hand ಹ್ಯಾಂಡ್ ರೈಸ್ raise ಮಾಡ್ತಾ ಇಲ್ಲ? ಮಾಡ್ಬೇಕು. ಯಾರು ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ? ಅಷ್ಟೊಂದು ಹಾಡೆಲ್ಲ ಬರಲ್ವಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತದೆ. ಹಂಗಲ್ಲ, ರೇವತಿ ಮೇಡಮ್ ಅವ್ರು ಬರ್ಲಿಲ್ಲ ಅನ್ಬಿಟ್ಟು ಎಲ್ಲರೂ ಬೇಜಾರ್ ಮಾಡ್ಕೊಂಡ್ಬಿಟ್ಟಾರೆ ಅನ್ಸುತ್ತೆ. ಇಲ್ಲ ಇಲ್ಲ, ಆತರ ಇಲ್ಲ ಸರ್, ಆತ ಖಂಡಿತ ಇಲ್ಲ ಸರ್. ಇಲ್ಲ ಇಲ್ಲ, ಆತರ ಇಲ್ಲ ಸರ್. ಎಲ್ಲ ನಮ್ಗೆ ನೀವು ರೇವತಿ ಅವರು ವೆಂಕಟರಮಣ ಎಲ್ಲ ಒಂದೇ ಸರ್, ನಮ್ಗೆ ಆತರ ಏನಿಲ್ಲ. ಬಟ್ ನಮ್ಗೆ ಬರ್ತಿಲ್ವಲ್ಲ, ಹಂಗಾಗಿ ಏನಿಲ್ಲ ಸರ್. ಅದೇ ಇಲ್ಲ. ಕ್ಲಾಸಿನ ಬಗ್ಗೆ ಹೇಳಿ. ರಾತ್ರಿ ಕ್ಲಾಸ್ ಹೇಗ್ ನಡೀತಿದೆ? ಏನಾದ್ರೂ ನಿಮ್ಗೆ ಅನುಭವ? ಇದು ತುಂಬಾ ಚೆನ್ನಾಗಿದೆ ಮೇಡಮ್. ಏನಿಲ್ಲ, ರಾತ್ರಿ ಕ್ಲಾಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಖುಷಿ ಆಗುತ್ತೆ. ಧ್ಯಾನ ಜ್ಞಾನ ಎಲ್ಲ ತುಂಬಾ ಚೆನ್ನಾಗಿದೆ ಮೇಡಮ್. ಓಕೆ, ಓಕೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಯಾರು ಅನುರಾಧ ಅಂತ ನೋಡಿ ಮೇಡಮ್. ಹಾ, ಅನ್ಮ್ಯೂಟ್ ಮಾಡಿ. ಅನುರಾಧ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾಡಿದ್ದಾರೆ, ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಾ ಫಸ್ಟ್ ಟೈಮ್ ಮೇಡಮ್ ಜಾಯಿನ್ ಆಗ್ತಿರ್ತೀನಿ ಅವಾಗ ಅವಾಗ, ಅಂದ್ರೆ ಈ ಹಾಡ್ತಾ ಇರೋದು ಹೌದಾ? ಫಸ್ಟ್ ಟೈಮ್ ಮೇಡಮ್. ಹಾಡ್ಬೇಕು ಪರವಾಗಿಲ್ಲ. ಅನ್ಕೊಂಡಿದ್ದೆ ಮೇಡಮ್. ಎಲ್ಲರಿಗೂ ವೇದಿಕೆಯಲ್ಲಿ ಅವಕಾಶ ಇದೆ ಮೇಡಮ್. ಇಲ್ಲಿ ಫಸ್ಟ್ ಸೆಕೆಂಡ್ ಅಂತ ಇಲ್ಲ. ನಿಮ್ಗೆ ಏನ್ ಗೊತ್ತಿದೆ ಅದನ್ನ ಇವತ್ತು ಸ್ಯಾಟರ್ಡೆ ಅಲ್ವಾ ಪ್ರೆಸೆಂಟ್ ಮಾಡ್ಲಿಕ್ಕೆ ಹಾ ಹೇಳಿ ಮೇಡಮ್. ಮೇಡಮ್, ತೊಂದ್ರೆ ಇಲ್ಲ. ಓಕೆ ಮೇಡಮ್. ಹಾರಲಿಲ್ಲ ಆತ್ಮಜ್ಯೋತಿ ಮತ್ತೆ ಬೆಳಗಿದೆ, ಮನೆಯ ಮನೆಯ ಧ್ಯಾನ ಜ್ಯೋತಿಯಲ್ಲಿ ಹೊಳೆದಿದೆ. ಆರಲಿಲ್ಲ ಆತ್ಮಜ್ಯೋತಿ ಮತ್ತೆ ಬೆಳಗಿದೆ, ಮನೆಯ ಮನೆಯ ಧ್ಯಾನ ಜ್ಯೋತಿಯಲ್ಲಿ ಹೊಳೆದಿದೆ. ಪರಲೋಕದಲ್ಲೂ ಧ್ಯಾನ ಮೆರೆಯತೊಡಗಿದೆ, ಇಹಲೋಕದ ಹಿರಿಮೆ ಗರಿಮೆ ಜೊತೆಯಲೊರಟಿದೆ. ಜಗದಲ್ಲೆಲ್ಲ ಆಶಾ ಕಿರಣ ಬೀಜ ಬಿತ್ತಿದೆ,
ಮೊಳಕೆ ಒಡೆಯ ಪೋಷಿಸಲು ಸಲಹೆ ನೀಡಿದೆ. ಜಗದಲ್ಲೆಲ್ಲ ಆಶಾ ಕಿರಣ ಬೀಜ ಬಿತ್ತಿದೆ. ಮೊಳಕೆ ಒಡೆಯ ಪೋಷಿಸಲು ಸಲಹೆ ನೀಡಿದೆ. ತನ್ನ ಹಾದಿಯಲ್ಲಿ ನಡೆಯ ಹೇಳಿ ಹೊರಟಿದೆ. ಜೊತೆಯಲೆಂದು ಇರುವೆನೆಂದು ಅಭಯ ನೀಡಿದೆ. ತನ್ನ ಹಾದಿಯಲ್ಲಿ ನಡೆಯ ಹೇಳಿ ಹೊರಟಿದೆ. ಜೊತೆಯಲೆಂದು ಇರುವೆನೆಂದು ಅಭಯ ನೀಡಿದೆ. ನನ್ನ ಕನಸು ನನಸ ಮಾಡಿ ನನಗೆ ನುಡಿದಿದೆ. ನಾನು ಜೊತೆಗೆ ಇರುವೆನೆಂದ ಮಾತ ನುಡಿದಿದೆ. ಇಳಿಯ ನೀವು ಉಳಿಸಬೇಕು ಆಸೆ ಹೇಳಿದೆ. ತಾನು ಮರಳಿ ಬರುವೆನೆಂಬ ಭಾಷೆ ನೀಡಿದೆ. ಇಳಿಯ ನೀವು ಉಳಿಸಬೇಕು ಆಸೆ ಹೇಳಿದೆ. ತಾನು ಮರಳಿ ಬರುವೆನೆಂಬ ಭಾಷೆ ನೀಡಿದೆ. ಧ್ಯಾನಿ ನಿನ್ನ ಮನದ ಮಾತು ನಾನು ಬಲ್ಲೆನು. ಎಂದು ನಿನ್ನ ಜೊತೆಯಲ್ಲಿರುವೆ ಮಾತು ತಪ್ಪೆನು. ಧ್ಯಾನಿ ನಿನ್ನ ಮನದ ಮಾತು ನಾನು ಬಲ್ಲೆನು. ಎಂದು ನಿನ್ನ ಜೊತೆಯಲ್ಲಿರುವೆ ಮಾತು ತಪ್ಪೆನು. ಧ್ಯಾನ ಜಗದ ನನ್ನ ಕನಸು ನನಸು ಮಾಡಿರಿ. ಪಿರಮಿಡಿನ ಶಕ್ತಿ ಬಳಸಿ ಚೈತನ್ಯಗೊಳಿಸಿರಿ. ಧ್ಯಾನ ಜಗದ ನನ್ನ ಕನಸು ನನಸು ಮಾಡಿರಿ. ಪಿರಮಿಡಿನ ಶಕ್ತಿ ಬಳಸಿ ಚೈತನ್ಯಗೊಳಿಸಿರಿ. ಆರಲಿಲ್ಲ ಆತ್ಮಜ್ಯೋತಿ ಮತ್ತೆ ಬೆಳಗಿದೆ. ಮನೆಯ ಮನೆಯ ಧ್ಯಾನ ಜ್ಯೋತಿಯಲ್ಲಿ ಹೊಳೆದಿದೆ. ಶಾಕಾಹಾರಿ ತನವು ನಿಮಗೆ ಒಳಿತು ತರುವುದು. ಧ್ಯಾನ ಜಗದಿ ಅಹಿಂಸೆ ಇರಲು ಜಗವೇ ಬೆಳಗದು. ಶಾಕಾಹಾರಿ ತನವು ನಿಮಗೆ ಒಳಿತು ತರುವುದು. ಧ್ಯಾನ ಜಗದಿ ಅಹಿಂಸೆ ಇರಲು ಜಗವೇ ಬೆಳಗದು. ನನ್ನ ಒಲವು ಎಂದು ನಿಮ್ಮ ಮೇಲೆ ಇರುವುದು. ನಿಮ್ಮ ಗೆಲುವಿನಲ್ಲಿ ನಮ್ಮ ಕನಸು ಕುಣಿಯುವುದು. ಧ್ಯಾನಿಗಳೇ ಧ್ಯಾನಕ್ಕಾಗಿ ಜೀವ ಮುಡಿಪಿಡಿ. ಧ್ಯಾನ ಜೊತೆ ಬೆಳಗಿಸುವ ಪಯಣ ಮಾಡಿರಿ. ಧ್ಯಾನಿಗಳೇ ಧ್ಯಾನಕ್ಕಾಗಿ ಜೀವ ಮುಡಿಪಿಡಿ. ಧ್ಯಾನ ಜ್ಯೋತಿ ಬೆಳಗಿಸುವ ಪಣವ ಮಾಡಿರಿ. ನಾನು ರಾಮ ಕೃಷ್ಣ ಯೇಸು ಜೊತೆಯಲ್ಲಿರುವೆವು. ಅವರ ಸಂಗದೊಡನೆ ಸುಖವ ನಾನು ಪಡೆವೆನು. ಬಂಧ ಮುಕ್ತನಾದೆನೆಂಬ ಸುಖವು ಮನದಲ್ಲಿ. ಹಗಲು ಇರಳು ನಿಮ್ಮ ಧ್ಯಾನ ನಿರತ ನಡೆಯಲಿ. ಆನಾಪಾನ ಸತಿ ಧ್ಯಾನ ಜಗವ ಕಾಯಲಿ. ನಾಳೆ ಏನು ಎಂಬ ಚಿಂತೆ ಮರೆತು ಹೋಗಲಿ. ಆರಲಿಲ್ಲ ಆತ್ಮಜ್ಯೋತಿ ಮತ್ತೆ ಬೆಳಗಿದೆ. ಮನೆಯ ಮನೆಯ ಧ್ಯಾನ ಜ್ಯೋತಿಯಲ್ಲಿ ಹೊಳೆದಿದೆ. ನಾನು ನೀವು ಜೊತೆಗೆ ಎಂದು ಆತ್ಮ ಬಂಧುವು. ನನಗೆ ಯಾರು ಇಲ್ಲ ಎಂಬ ಚಿಂತೆ ನಿಮ್ಮ ಕಾಡದು. ನಾನು ನೀವು ಜೊತೆಗೆ ಎಂದು ಆತ್ಮ ಬಂಧುವು. ನನಗೆ ಯಾರು ಇಲ್ಲ ಎಂಬ ಚಿಂತೆ ನಿಮ್ಮ ಕಾಡದು. ಏಳು ಬೀಳು ಬದುಕಿನಲ್ಲಿ ಸಹಜ ಕಾಣಿರಿ. ಬದುಕಿನಲ್ಲಿ ಸಹಜವಿದು ಎಂದು ತಿಳಿಯಿರಿ. ನಾನು ಮತ್ತೆ ಹುಟ್ಟಿ ಬರುವೆ ಇದುವೆ ಜಗದಲ್ಲಿ. ಕೆಲಸವಿನ್ನು ಬಾಕಿ ಇದೆ ನನ್ನ ಹೆಗಲಲ್ಲಿ. ನಾನು ಮತ್ತೆ ಹುಟ್ಟಿ ಬರುವೆ ಇದುವೆ ಜಗದಲ್ಲಿ. ಕೆಲಸವಿನ್ನು ಬಾಕಿ ಇದೆ ನನ್ನ ಹೆಗಲಲ್ಲಿ. ಆರಲಿಲ್ಲ ಆತ್ಮಜ್ಯೋತಿ ಮತ್ತೆ ಬೆಳಗಿದೆ. ಮನೆಯ ಮನೆಯ ಧ್ಯಾನ ಜ್ಯೋತಿಯಲ್ಲಿ ಹೊಳೆದಿದೆ. ದೇವಕರೆಗೆ ಇಂದು ನಾನು ಹೊರಟು ಹೋಗಬೇಕಿದೆ. ನಿಮ್ಮ ಹಿತಕ್ಕೆ ಇಂದು ನನ್ನ ಹರಣ ಬಯಸಿದೆ. ವಿಶ್ವ ಚೈತನ್ಯಕ್ಕೊಂದು ಗರಿಯು ಮೂಡಿದೆ. ನನ್ನ ಸ್ವಾಗತಕ್ಕೆ ಅದು ಮರಳಿ ಕಾದಿದೆ. ಲೋಕದಲ್ಲಿ ನನ್ನದೊಂದು ಕುರುಹು ಮೂಡಿದೆ. ಧ್ಯಾನಿಗಳ ಮನದಿ ಹೆಜ್ಜೆ ಗುರುತು ಮೂಡಿದೆ. ಸಾಕು ಸಾಕು ಹೇಳಿ ಹೇಳಿ ನಿಮ್ಮ ಶೋಕವು. ಕಾಯುತ್ತಿದೆ ನಿಮ್ಮನಿಂದು ಆನಾಪಾನ ಸತಿ ಧ್ಯಾನವು. ಏಳು ಧ್ಯಾನಿಯೇ ಧ್ಯಾನಗಾಹಿಯೇ. ಕಣ್ಣು ಮುಚ್ಚಿ ಮರೆತು ಬಿಡು ಜಗವು ಮಾಯೆಯು. ಧ್ಯಾನ ಜಗಕ್ಕೆ ನಮನವು. ಪಿರಮಿಡ್ ಜಗಕ್ಕೆ ನಮನವು. ಶಾಕಾಹಾರ ಜಗಕ್ಕೆ ನಮನವು. ಧ್ಯಾನಿಗೆನ್ನ ನಮನವು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ತುಂಬಾ ಅದ್ಭುತವಾಗಿತ್ತು ಮೇಡಮ್. ನಿಮ್ದೇನಾ ಮೇಡಮ್ ಲಿರಿಕ್ಸ್ ಸರ್, ಇದು?
ಸರ್ ಫಸ್ಟ್ ಮೊದ್ಲೇ ಹೇಳ್ಬೇಕಾಗಿತ್ತು, ಸಾರಿ. ಇದು ಬೇರೆದವ್ರು ಆಡಿದ್ದೆ ಸರ್. ಅಂದ್ರೆ ಪತ್ರಿಜಿ ಗುರುಗಳು ದೇಹ ತ್ಯಾಗ ಮಾಡಿದ ದಿನ ಅದು ಹಾ, ಯಾರೋ ಒಬ್ರು ಮಾಸ್ಟರ್ಸ್ಗೆ ಬಂತಂತೆ ಸರ್ ಇದು. ಸರ್ ಹ್ಮ್ ಅವರು ಹ್ಮ್ ಹ್ಮ್ ಅವರು ಹಾಡಿನ ರೂಪದಲ್ಲಿ ಹಾಡಿದ್ದಾರೆ. ಅದನ್ನ ನಾನು ಕನೆಕ್ಟ್ ಮಾಡ್ಕೊಂಡು ನಾನು ಪ್ರಯತ್ನ ಪಟ್ಟಿದ್ದೆ ಹ್ಮ್. ಸರ್ ಇದು. ಇಲ್ಲ, ಇದು ಲಿರಿಕ್ಸ್ ಹಾ ಸರ್. ಚೇಂಜ್ ಆಗಿದೆ. ಹಾಡ್ ಹಾ ಮಾತ್ರನು ನ್ಯಾಯ ನೀತಿ ಸತ್ಯ ಧರ್ಮ ಮಂಜುನಾಥನೇ ಹಾಡು ಹೌದು ಸರ್. ಇದು ಹೌದು ಮ್ಯೂಸಿಕ್. ಸರ್. ಹಾ ಅದಕ್ಕೆ ಸರ್. ಲಿರಿಕ್ಸ್ ಮಾತ್ರ ಚೇಂಜ್ ಮಾಡ್ಕೊಂಡು ಆಡಿದ್ರೆ ತುಂಬಾ ಚೆನ್ನಾಗಿತ್ತು ಮೇಡಮ್. ಹಾ ತುಂಬಾ ಥ್ಯಾಂಕ್ ಯು ಸರ್. ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಹೊಸದಾಗಿ ಥ್ಯಾಂಕ್ ಯು ಆಡಿಲ್ಲ, ಮೇಡಮ್. ನಿಮ್ ಮೊದ್ಲು ಆಡ್ತಾ ಇದ್ದೀರಾ ಅಲ್ವಾ? ಇವತ್ತು ಹಾ ಎಲ್ಲ ಸರ್. ಚೆನ್ನಾಗ್ ಆಗ್ತದೆ. ಹಾ ಮೊದ್ಲ ಅದು ಹಾಡು ಅಂದ್ರೆ ನನಗೆ ತುಂಬಾನೇ ಇಷ್ಟ ಸರ್. ಸರ್ ನಾನ್ ಧ್ಯಾನಕ್ ಬಂದು 6 ವರ್ಷ ಆಯ್ತು. ಬಟ್ ನನಗೆ ಧ್ಯಾನಕ್ ಬಂದ ನಂತರ ನನಗ್ ಗೊತ್ತಿಲ್ಲ ಸರ್. ನನಗ್ ಅದು ಯಾವ ರೀತಿ ಒಳಗಡೆಯಿಂದ ಹಾಡುಗಳು ಹಂಗೆ ಬರ್ತಾ ಇದಾವೆ. ಪತ್ರಿಜಿ ಗುರುಗಳ ಹೆಸರ ಮೇಲೆ ಒಂದು 6 ಹಾಡುಗಳನ್ನ ಬರ್ದಿಟ್ಟಿದ್ದೀನಿ ಸರ್. 6 ಅಥವಾ 8 ಹಾಡುಗಳು. ಒಂದು ಸಿನಿಮಾ ಹಾಡುಗಳಿಗೆ ಕನೆಕ್ಟ್ ಮಾಡಿದ್ವಿ ಸರ್. ತುಂಬಾನೇ ಚೆನ್ನಾಗಿ ಬಂದಿದಾವ. ಅದು ನನಗೆ ಗೊತ್ತಿಲ್ಲ ಸರ್, ಅದು ಯಾವ ರೀತಿ ಹೊಂದಾಣಿಕೆ ಅಕ್ಷರಗಳು ಸಹ ಅಷ್ಟು ಕರೆಕ್ಟ್ ಆಗಿ ಹೊಂದಾಣಿಕೆ ಆಗಿದಾವೆ ಸರ್. ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಸರ್. ಚೆನ್ನಾಗಿದೆ. ಬರ್ದಿದ್ದೀನಿ ಸರ್ ಅವನು. ಹಾ ಸರ್. ಹಂಗಾದ್ರೆ ದಿನ ಪ್ರತಿ ಸರಿ ನೀವೇ ಆಡ್ಬೇಕು ಒಂದೊಂದು ಹಾಡು ನಿಮ್ ಸ್ವಂತದ್ದು. ಲಿರಿಕ್ಸ್ ನಿಮ್ ಸ್ವಂತ ಇರಬೇಕು. ಆದ್ರೆ ಹಾ ಸರ್. ಟ್ಯೂನ್ ಯಾವ್ದನ ಇರ್ಲಿ ಪರವಾಗಿಲ್ಲ, ತಪ್ಪದಿರ ಹಾಡಿ ಓಕೆ ಮೇಡಮ್. ಸರ್. ಥ್ಯಾಂಕ್ ಯು. ಆದ್ರೆ ಓಕೆ ನಿಮ್ಮ ಸರ್. ಥ್ಯಾಂಕ್ ಯು. ಒಂದು ನಿಮ್ಮನ್ನ ದರ್ಶನ ಮಾಡೋದು ಯಾವಾಗ ಹಂಗಾದ್ರೆ ನಾವು? ಹಂಗೇನಿಲ್ಲ ಸರ್. ಥ್ಯಾಂಕ್ ಥ್ಯಾಂಕ್ ಯು ಯು ಮೇಡಮ್. ಅನುರಾಧ ಆಯ್ತು. ಮೇಡಮ್, ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಓಕೆ ಮೇಡಮ್. ಬರ್ದಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹಾ, ಪ್ರತಿ ಥ್ಯಾಂಕ್ ಯು ಮೇಡಮ್. ಪ್ರತಿ ಸರಿನೂ ಬಂದು ಒಂದೊಂದು ಹಾಡು ಒಂದು ಹೇಳಿ ಹಾಡು ಹೋಗಿ. ಹೇಳಿ ಮೇಡಮ್. ಚೆನ್ನಾಗಿರುತ್ತೆ. ಯಾಕಂದ್ರೆ ಧನ್ಯವಾದಗಳು ಮೇಡಮ್, ನಿಮ್ಗೆ ಅದ್ಭುತವಾಗಿ ಆಡಿದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ ಥ್ಯಾಂಕ್ ಯು. ಯು. ಥ್ಯಾಂಕ್ ಯು ಸರ್. ಪತ್ರಿಜಿಗಳನ್ನ ನೆನ್ಸ್ಕೊಂಡಂಗೂ ಆಯ್ತು. ಅವರ ಒಂದು ಹ್ಮ್ ಏನೇನು ಅವ್ರು ಏನು ಒಂದು ಹಾಕೊಟ್ಟಿದಾರ ನಮ್ಗೆ, ಒಂದು ಈ ತರ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ಎಲ್ಲದೂ ಅಲ್ಲಿದೆ, ಹಾಡಿನಲ್ಲಿ ಹೌದು ಸರ್. ಇತ್ತು. ತುಂಬಾ ಅದ್ಭುತವಾಗಿ ಮಾಡಿದೀರಾ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದು ಹಾಡು ತುಂಬಾ ಇಷ್ಟ ಥ್ಯಾಂಕ್ ಯು ಮೇಡಮ್. ಮೇಡಮ್. ನನಗೆ ಫಸ್ಟ್ ಇದನ್ನ ಹಾಡಿದೆ ಓಕೆ, ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಶಿವರತ್ನ ಮೇಡಮ್ ಕೊಡ್ತಾ ಇದ್ದಾರೆ. ಶಿವರತ್ನ ಮೇಡಮ್ ಮಾತಾಡಿ. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ. ಒಂದು ನಮಸ್ತೆ. ಹಾಡು ಹಾಡ್ಬೇಕು ಮೇಡಮ್. ಹೇಳಿ ಮೇಡಮ್, ಹೇಳಿ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಮನಾಭನ ಪಾದ ಭಜನೆ ಸುಖವಯ್ಯ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಕಲ್ಲಾಗಿ ಇರಬೇಕು ಕಠಿಣ ಭವ ತೊರೆಯೊಳಗೆ, ಬಿಲ್ಲಾಗಿ ಇರಬೇಕು ಬಲ್ಲವರೊಳಗೆ. ಮೆಲ್ಲನೆ ಮಾಧವನ ಮನವ ಮೆಚ್ಚಿಸಬೇಕು, ಮೆಲ್ಲನೆ ಮಾಧವನ ಮನವ ಮೆಚ್ಚಿಸಬೇಕು, ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಬುದ್ಧಿಯಲ್ಲಿ ತನು ಮನವ ತಿದ್ದಿಕೊಳ್ಳಲು ಬೇಕು, ಮುದ್ದಾಗಿ ಇರಬೇಕು ಮುನಿಯೋಗಿಗಳಿಗೆ. ಮಧ್ಯ ಮಾತಾಬ್ದಿಯೋಳು ಮೀನಾಗಿರಲು ಬೇಕು, ಶುದ್ಧನಾಗಿರಬೇಕು ಕರಣತ್ರಯಗಳಲ್ಲಿ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ವಿಷಯ ಭೋಗದ ತೃಣಕ್ಕೆ ಉರಿಯಾಗಿರಲು ಬೇಕು, ನಿಶಿ ಹಗಲು ಶ್ರೀಹರಿಯ ನೆನೆಯಬೇಕು. ವಸುದೀಶ ಪುರಂದರ ವಿಠಲರಾಯನ ಹಸನಾದ ದಾಸರನು ಸೇವಿಸಲು ಬೇಕು. ಇದು ಭಾಗ್ಯ, ಇದು ಭಾಗ್ಯ,
ಇದು ಭಾಗ್ಯವಯ್ಯ ಪದುಮನಾಭನ ಪಾದ ಭಜನೆ ಸುಖವಯ್ಯ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ. ನಮಸ್ತೆ ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಮೇಡಮ್, ತುಂಬಾ ಅದ್ಭುತವಾಗಿ ಹಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಸುಮಾ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸುಮಾ ಮೇಡಮ್. ಅವ್ರಿಲ್ಲ ಅನ್ಸುತ್ತೆ. ಇನ್ನೊಂದು ಸರಸ್ವತಿ ಮೇಡಮ್ ಕೊಡಿ. ಅದೇ ಸರಸ್ವತಿ. ಹಲೋ ಮೇಡಮ್. ಮಾತಾಡಿ. ನಮಸ್ತೆ. ನಮಸ್ತೆ ಮೇಡಮ್, ಮಾತಾಡಿ. ಹಾ, ಒಂದೆರಡು ನೋಡಿ ಹಾಡು ಹಾಡ್ಬೋದಾ ಮೇಡಮ್? ಹಾಡಿ ಮೇಡಮ್, ಇನ್ನು ಇಬ್ರಿಗೆ ಅವಕಾಶ ಕೊಡುವ. ಹೇಳಿ ಮೇಡಮ್, ಹೇಳಿ. ಕೇಳು ಮಾದೇವ ಮನ್ಸನ ಜೀವ, ನೀ ನುಡಿಸಿ ಆಡಾಕ ಢಮರು ಆಗ್ಯಾವ. ಕೇಳು ಮಾದೇವ ಮನ್ಸನ ಜೀವ, ನೀ ನುಡಿಸಿ ಆಡಾಕ ಢಮರು ಆಗ್ಯಾವ. ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ, ಏನೇನೋ ಇಲ್ಲಯ್ಯ ನಮ್ಮ ಕೈಯಾಗ. ಎಡವಿಸಿ ತಾಳ ಉರುಳಿಸಿದಾಳ, ನಡೆಸಿದಿ ಬಾಳ. ಶಿವ 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 ಶಿವನೇ, ಹರ 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 ಹರನೇ. ನಾವು ಹಣ್ಣು ತಂದೆ ಕಣ್ಣೀರು ನೀನು ತಂದೆ, ನಾನು ಅಳಲಿಲ್ಲೋ ತಂತಾನೆ ಬಂತಲ್ಲೋ. ನೀನು ನಗಬೋದಾ ನಾನಾಗಿ ಅಳಬೋದಾ. ಹೇ ಶಿವ ಜೀವವ ಕಾಡುತ್ತೀಯಾಕೋ ಶಿವ, ಕನಸು ಒಡೆದಾವ. ಶಿವ 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 ಶಿವನೇ, ಹರ 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 ಹರನೇ. ಕೇಳು ಮಾದೇವ ಮನ್ಸನ ಜೀವ, ನೀ ನುಡಿಸಿ ಆಡಕ ಢಮರು ಆಗ್ಯಾವ. ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ, ಏನೇನೋ ಇಲ್ಲಯ್ಯ ನಮ್ಮ ಕೈಯಾಗ. ಹೂವು ಮುಳ್ಳು ಒಂದೇ ಗಿಡಕ ಹೆಂಗಾರ ಜೋಡಿಸಿಟ್ಟಿ, ಭೇದ ನಮಗಿಲ್ಲೋ ನಿನ್ನಾಟ ಸರಿಯಿಲ್ಲ. ನೀನು ವಿಷ ಕುಡಿದಿ ನಾವೂನು ಕುಡಿಬೇಕಾ. ಹೇ ಶಿವ ಜೀವವ ಕಾಡುತ್ತೀಯಾಕೋ ಶಿವ, ಕನಸೋಡೆದಾವ. ಶಿವ 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 ಶಿವನೇ, ಹರ 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 ಹರನೇ. ಕೇಳು ಮಾದೇವ ಮನ್ಸನ ಜೀವ, ನೀ ನುಡಿಸಿ ಆಡಾಕ ಢಮರು ಆಗ್ಯಾವ. ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ,
ಈ ನೀನು ಇಲ್ಲಯ್ಯ ನಮ್ಮ ಕೈಯಾಗ, ಎಡವಿಸಿ ತಾಳ ಉರುಳಿಸಿದಾಳ, ನಡೆಸಿದಿ ಬಾಳ. ಶಿವ 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 ಶಿವನೇ, ಹರ 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 ಹರನೇ. ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಕ್ಕೆ ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಅದ್ಭುತವಾಗಿತ್ತು ಚೆನ್ನಾಗಿತ್ತು ಮೇಡಮ್, ಮೇಡಮ್ ತುಂಬಾ. ತುಂಬಾ ಚೆನ್ನಾಗಿತ್ತು. ಶಿವನ್ನೇ ಕರ್ಕೊ ಬಂದಿದ್ದಾರೆ ಅವರು, ಅಷ್ಟು ಚೆನ್ನಾಗಿತ್ತು. ಹೇಳಿ ಮೇಡಮ್. ಶಿವನ್ನೇ ಆ ಕರ್ಕೊ ಶಿವನ್ ಬಂದಂಗಿತ್ತು. ಮೇಲೇನೆ ವಿರಹ ಗೀತೆ ಮೇಡಮ್ ಇದು ಆಕ್ಚುಲಿ. ಹೌದು. ಅಷ್ಟು ಆಮೇಲೆ ಪ್ರೀತಿಯಿಂದ ಭಕ್ತರಿಗೆ ಸೆಟ್ಕೊಂಡ್ ಆಡೋ ಹಾಡು ಇದು. ಅವನು ಆಡಿಸ್ದಂಗೆ ಮತ್ತೆ ಆಡೋದಲ್ಲ ನಾವು, ಅದಕ್ಕಾಗಿ. ವಾಯ್ಸು ತುಂಬಾ ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಓಕೆ. ಮೇಡಮ್ ಇನ್ನೊಬ್ರು ಯಾರು ರೈಸ್ ಮಾಡಿ ಹ್ಯಾಂಡ್ ರೈಸ್ ಮಾಡಿ. ಸರಸ್ವತಿ ಮೇಡಮ್ ಮಾತಾಡಿ. ಕೊನೆಯ ಹಂಚಿಕೆ ಇದು. ನಮಸ್ಕಾರ. ಹಾ ಮಾತಾಡಿ ಮೇಡಮ್, ಮಾತಾಡಿ. ಕೇಳ್ತಾ ಇದೆಯಾ? ಕೇಳ್ತಾ ಇದ್ದೀನಿ. ಹಾ ಕೇಳಿಸ್ತಾ ಇದೆ. ಒಂದು ಹಾಡು ಹೇಳ್ತೀನಿ. ಹಾ ಹೇಳಿ ಮೇಡಮ್, ಹೇಳಿ. ಸದಾ ಎನ್ನ ನಾಲಿಗೆಯಲಿ ಬರಲಿ ರಾಮನಾಮ, ಸದಾ ಎನ್ನ ನಾಲಿಗೆಯಲಿ ಬರಲಿ ರಾಮನಾಮ, ಬರಲಿ ರಾಮನಾಮ ಸದಾ, ಬರಲಿ ಶ್ರೀರಾಮ, ಬರಲಿ ರಾಮನಾಮ, ಬರಲಿ ಸ್ವಲ್ಪ ಹತ್ರ ಆಡಿ ಮೇಡಮ್, ಸೌಂಡ್ ಇದು ಡಿಸ್ಟರ್ಬೆನ್ಸ್ ಇದೆ. ಎನ್ನೆ ಕೊಡೋ ರಾಮ, ಸದಾ ಎನ್ನ ನಾಲಿಗೆಯಲಿ ಬರಲಿ ರಾಮನಾಮ, ನಿನ್ನ ನಾಮ ನೆನೆಯುವುದಕ್ಕೆ ನಿನಗೆ ಮನವ ನೀಡೋ, ನಿನ್ನ ನಾಮ ನೆನೆಯುವುದಕ್ಕೆ ನಿನಗೆ ಮನವ ನೀಡೋ, ನಾನಿನ್ನ ನಂಬಿದೆ ಶ್ರೀ ರಾಮ ಎನ್ನ ಕಾಯೋ, ನಾನಿನ್ನ ನಂಬಿದೆ ಶ್ರೀ ರಾಮ ಎನ್ನ ಕಾಯೋ, ಸದಾ ಎನ್ನ ನಾಲಿಗೆಯಲಿ ಬರಲಿ ರಾಮನಾಮ, ಬರಲಿ ರಾಮನಾಮ ಸದಾ, ಬರಲಿ ಶ್ರೀರಾಮ, ಬರಲಿ ರಾಮನಾಮ ಸದಾ, ಬರಲಿ ಕೃಷ್ಣನಾಮ, ಸತತ ನಿನ್ನ ಚರಣ ಸೇವೆ ಎನ್ನೆ ಕೊಡೋ ರಾಮ, ಸದಾ ಎನ್ನ ನಾಲಿಗೆಯಲಿ ಬರಲಿ ರಾಮನಾಮ. ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕೆ. ಮೇಡಮ್ ಸಮಯ ಆಯ್ತು ಅನಿಸ್ತದೆ. ಹಾ ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿದೆ. ಪುಟ್ಟ ಮಗು ತರ ಇದೆ ವಾಯ್ಸ್, ಒಳ್ಳೆ. ತುಂಬಾ ಚೆನ್ನಾಗಿದೆ ಮೇಡಮ್. ಕಂಠ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಆಡ್ತಾ ಇದ್ರೆ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ ಮೇಡಮ್. ಹೌದು, ವಿಶುದ್ಧ ಚಕ್ರ ಆಕ್ಟಿವ್ ಆಗುತ್ತೆ. ಓಕೆ ಮೇಡಮ್. ಓಕೆ, ಮೇಡಮ್ ಇನ್ನ ತುಂಬಾ ಧ್ಯಾನ ಸ್ಟಾರ್ಟ್ ಹಾ ಒಂದ್ ನಿಮಿಷ. ತುಂಬಾ ಎಲ್ಲರೂ ತುಂಬಾ ಜನ ಆಗಿ ಇವತ್ತು ಭಾಗವಹಿಸಿದ್ದೀರಾ ನಿಮ್ಮ ಒಂದು ಕಲೆಯನ್ನು ಪ್ರದರ್ಶನ ಮಾಡ್ಲಿಕ್ಕೆ. ಹಾಗೂ ವೆಂಕಟರಮಣ ಸರ್ ಅವರು ಹಬ್ಬಗಳ ಸರಮಾಲೆ ಬಗ್ಗೆ ಒಂದು 20 ನಿಮಿಷ ತುಂಬಾ ಚೆನ್ನಾಗಿ ಹೇಳಿದ್ರು. ಅವರಿಗೂ ಕೂಡ ಧನ್ಯವಾದ, ನಿಮ್ಗೆಲ್ರಿಗೂ ಕೂಡ ಧನ್ಯವಾದ. ಅದೇ ರೀತಿ
ಇವತ್ತು ಹೋಸ್ಟ್ ಮಾಡಿಸ್ಕೊಟ್ಟಂತ ವಿಲಾಸ್ ಸರ್ ಅವರಿಗೂ ನಮಸ್ಕಾರಗಳು, ಹಾಗೂ ವೆಂಕಟರಮಣ ಸರ್ ಒಂದು ನಿರೂಪಣೆ ಮಾಡಿಕೊಟ್ಟಿದ್ದಾರೆ, ಅವರಿಗೂ ಕೂಡ ಧನ್ಯವಾದ ಹೇಳ್ತಾ ಇದ್ದೀನಿ. ಇವಾಗ ಸರ್ ಧ್ಯಾನವನ್ನು ಮಾಡಿಸಿ 10:30 ತನಕ ಮಾಡಿಸಿ, ಆಮೇಲೆ ಇವತ್ತು ಮೌನ ಧ್ಯಾನ ಮಾಡಿಸಿ ಸರ್. ಆಯ್ತು, ಟೆಕ್ನಿಕಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆ, ಮ್ಯೂಸಿಕ್ ಹಾಕಕ್ ಆಗ್ತಾ ಇಲ್ಲ ಅದಕ್ಕೆ. ಪರವಾಗಿಲ್ಲ, ಮೌನ ಧ್ಯಾನ ಮಾಡ್ಸೋಣ. ಹಾ, ಮೌನ ಧ್ಯಾನ 10:30ವರೆಗೆ ಮಾಡಿಸಿ, ಪರವಾಗಿಲ್ಲ. ಸರಿ ಮಿತ್ರರೇ, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ. ಎಲ್ಲರೂ ಈಗ ಸಮಸ್ಥಿತಿಗೆ ಬನ್ನಿ. ಇಷ್ಟೊತ್ತರೆಗೂ ಸಂತೋಷ ಆಯ್ತು, ಖುಷಿ ಆಯ್ತು, ಹಾಡು ಕೇಳಿದ್ದಾಯ್ತು. ಈಗ ನಾವು ಮನಸ್ಸಿನ ಒಂದು ನೆಮ್ಮದಿಗೆ ಹೋಗೋಣ, ಧ್ಯಾನಕ್ಕೆ ಹೋಗೋಣ. ಎಲ್ಲರೂ ಸಮಸ್ಥಿತಿಯಲ್ಲಿ ಕುತ್ಕೊಳ್ಳಿ. ಒಂದು ಗ್ಲಾಸ್ ನೀರು ಕುಡೀರಿ. ಒಂದು ಗ್ಲಾಸ್ ನೀರು ತಗೊಂಡು ಪಕ್ಕದಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಅದು ನೀರು ಕುಡಿಯೋದು ತುಂಬಾ ಒಳ್ಳೇದು, ಎನರ್ಜಿ ತುಂಬಿರುವಂತ ಒಂದು ನೀರಾಗುತ್ತೆ. ಅದರಿಂದ ಒಂದು ಗ್ಲಾಸ್ ನೀರು ಇಟ್ಕೊಳ್ಳಿ. ಈಗ ನಿಮಗೆ ಇಷ್ಟವಾದಂತ ಆಸನದಲ್ಲಿ ಕುತ್ಕೊಳ್ಳಿ. ನಿಮಗೆ ಯಾವ ಆಸನ ಇಷ್ಟ ಆಗುತ್ತೆ? ಪದ್ಮಾಸನ ಅಥವಾ ವಜ್ರಾಸನ, ಸುಖಾಸನ, ಸಿದ್ಧಾಸನ. ಎಲ್ಲರೂ ಸಾಮಾನ್ಯವಾಗಿ ಸುಖಾಸನ ಇಲ್ಲ ಸಿದ್ಧಾಸನದಲ್ಲಿ ಕುತ್ಕೊಳ್ಳೋದು ಒಳ್ಳೆಯದು. ಕೂತ್ಕೊಳ್ಳಿ. ಸುತ್ತಲೂ ಆದಷ್ಟು ಕತ್ಲು ಮಾಡ್ಕೊಳ್ಳಿ, ಯಾಕಂದ್ರೆ ಬೆಳಕು ಮಂದ ಬೆಳಕಿದ್ರು ಒಳ್ಳೆಯದು, ಸಾಕು. ಇನ್ನೊಂದು, ಮಂದ ಬೆಳಕಿದ್ರೆ ಒಳ್ಳೆಯದು ಅಂತ ಹೇಳಿದ್ರೆ ಸ್ವಲ್ಪ ಬೆಳಕಿದ್ರೆ ತುಂಬಾ ಅನುಭವ, ತುಂಬಾ ಕತ್ಲು ಮಾಡ್ಕೋಬೇಡಿ. ಅನಂತರ ಬೆನ್ನು ನೇರ ಇರಲಿ. ಪಿರಮಿಡ್ ಕ್ಯಾಪ್ ಇದ್ರೆ ಇಟ್ಕೊಳ್ಳಿ, ಇಲ್ಲ ಪಿರಮಿಡ್ ಅಲ್ಲಿ ಕೂತ್ಕೊಳ್ಳಿ. ತುಂಬಾ ಒಳ್ಳೆಯ ದಿನ ಇವತ್ತು. ನಾಳೆ ಇನ್ನೂ ಒಳ್ಳೆಯ ದಿನ, ರಥಸಪ್ತಮಿಯ ದಿನ. ಬೆಳಗ್ಗೆ ಎದ್ದು ಬೇಗ ಸ್ನಾನ ಮುಗಿಸಿ ಸೂರ್ಯ ನಮಸ್ಕಾರ ಮಾಡೋದು ತುಂಬಾ ಒಳ್ಳೆಯದು. ಆಮೇಲೆ ಬೆನ್ನು ನೇರ ಇರಲಿ, ಕುತ್ತಿಗೆ ನೇರ ಇರಲಿ. ಎಲ್ಲೂ ದೇಹನ ಬಿಗಿ ಹಿಡಿಬಾರ್ದು, ಸಂಪೂರ್ಣವಾಗಿ ಸಡಲಗೊಳಿಸಬೇಕು. ಬಿಗಿ ಎಲ್ಲೂ ಹಿಡಿಬಾರ್ದು. ಮತ್ತೆ ಆನಾಪಾನಸತಿ ಮುದ್ರೆ, ಈ ರೀತಿ ಮುದ್ರೆ ಇಟ್ಕೊಂಡು ನಿಮ್ಮ ಮಡಲಲ್ಲಿ ಇಟ್ಕೊಳ್ಳಿ. ಈಗ ಕನ್ನಡಕ ಇದೆ, ದಯವಿಟ್ಟು ತೆಗೆದು ಪಕ್ಕಕ್ಕಿಡಿ. ಕನ್ನಡಕ ಬೇಡ, ಯಾಕಂದ್ರೆ ಕಣ್ಣು ಮುಚ್ಚಿ ಧ್ಯಾನ ಮಾಡೋದ್ರಿಂದ ನಮಗೆ ಕನ್ನಡಕದ ಅವಶ್ಯಕತೆ ಇಲ್ಲ. ಈಗ ಎಲ್ಲರೂ ಸಂಪೂರ್ಣವಾಗಿ ನಿಧಾನವಾಗಿ ಕಣ್ಣು ಮುಚ್ಚಿ, ಈಗ ಸಹಜವಾಗಿ ನಡೆಯುವಂತ ನಮ್ಮ ಶ್ವಾಸಕ್ರಿಯೆಯನ್ನು ಗಮನಿಸೋಣ ಮಿತ್ರರೇ. ನಾವು ಸಹಜವಾಗಿ ನಡೆಯುವಂತ ಶ್ವಾಸಕ್ರಿಯೆಯನ್ನು ಗಮನಿಸ್ತಾ ನಿಧಾನವಾಗಿ ನಮ್ಮ ಆ ಶ್ವಾಸದೊಂದಿಗೆ ಅಂತರಾಳಕ್ಕೆ ಹೋಗೋಣ. ನಮ್ಮ ಮನಸ್ಸಿನ ಅಂತರಾಳಕ್ಕೆ ಹೋಗೋಣ. ಈಗ ಒಂದು ಸಾರಿ ನಿಮ್ಮ ಮನಸ್ಸಿನಿಂದ ಇಡೀ ನಿಮ್ಮ ದೇಹವನ್ನು ಗಮನಿಸಿ, ಅಡಿಯಿಂದ ಮುಡಿಯವರೆಗೆ ಸಂಪೂರ್ಣವಾಗಿ ಗಮನಿಸಿ. ಆನಂತರ ನಿಧಾನವಾಗಿ ಆ ಶ್ವಾಸಕ್ರಿಯೆಯೊಂದಿಗೆ ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸೋಣ. ನಮ್ಮ ಅಂತರಾಳಕ್ಕೆ ಆತ್ಮದ ಧ್ಯಾನ ಮುಂದುವರಿಸುವ ರೀತಿ ಅಂತರಾಳಕ್ಕೆ ಹೋಗೋಣ. ಮೌನವಾಗಿ ಧ್ಯಾನವನ್ನ ಮುಂದುವರಿಸೋಣ ಮಿತ್ರರೇ. ಈಗ ಯಾವುದಾದರೂ ಆಲೋಚನೆಗಳು ಬಂದರೆ ಅದನ್ನು ಪಕ್ಕಕ್ಕೆ ತಳ್ಳಿ ಶ್ವಾಸವನ್ನು ಗಮನಿಸುತ್ತಾ ಮುಂದುವರಿ. ಯಾವುದೇ ರೀತಿಯಾದ ಅಡಚಣೆಗಳಿಗೆ ಇಲ್ಲಿ ಆಸ್ಪದವಿಲ್ಲ. ಮತ್ತೆ ನಾವು ಯಾವುದೇ ರೀತಿಯಾದ ನಾಮಸ್ಮರಣೆ ಆಗಲಿ, ಜಪವಾಗಲಿ, ತಪವಾಗಲಿ, ಮಂತ್ರವಾಗಲಿ, ಮಂತ್ರೋಚ್ಚಾರಣೆ ಆಗಲಿ ಯಾವುದೂ ಇಲ್ಲ. ಕೇವಲ ಶ್ವಾಸವನ್ನು ಗಮನಿಸುತ್ತಾ ಧ್ಯಾನವನ್ನು ಮುಂದುವರಿಸೋಣ. ಕೇವಲ ಶ್ವಾಸವನ್ನು ಗಮನಿಸುತ್ತಾ ಧ್ಯಾನವನ್ನು ಮುಂದುವರಿಸೋಣ. ಪೂರಕ ಮತ್ತು ರೇಚಕ. ಈಗ ನಿಧಾನವಾಗಿ ನಮ್ಮ ಅಂತರಾಳದಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಿ. ಆಳವಾದ ಧ್ಯಾನಕ್ಕೆ ಹೋಗ್ತಾ ಇದ್ದೀರಿ ಮಿತ್ರರೇ. ಎಲ್ಲರೂ ಆಳವಾದ ಧ್ಯಾನಕ್ಕೆ ಹೋಗ್ತಾ ಇದ್ದೀರಿ. ಸಂಪೂರ್ಣವಾಗಿ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಸಂಪೂರ್ಣ ನಾನು ಧ್ಯಾನಸ್ಥಾನ ಆಗ್ತಾ ಇದ್ದೀನಿ, ಸಂಪೂರ್ಣವಾಗಿ ಧ್ಯಾನದಲ್ಲಿದ್ದೀನಿ. ಯಾವುದೇ ರೀತಿಯಾದ ಆಲೋಚನೆಗಳಿಲ್ಲ. ಕೇವಲ ಶ್ವಾಸವನ್ನು ಗಮನಿಸುತ್ತಾ ಅಂತರಾಳದಲ್ಲಿ ಶೂನ್ಯದಲ್ಲಿ ಕುಳಿತು ಧ್ಯಾನವನ್ನು ಮುಂದುವರಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ಶೂನ್ಯ ಸ್ಥಿತಿಗೆ ತಲುಪಿದ್ದೀವಿ. ಮನಸ್ಸು ವಿಶ್ರಾಂತಿ ಪಡಿತಾ ಇದೆ. ಆತ್ಮ ಧ್ಯಾನದಲ್ಲಿ ಮುಳುಗಿದ್ದೇವೆ.
ಯಾವುದೇ ರೀತಿಯಾದ ಆಲೋಚನೆಗಳಿಲ್ಲ. ಮೌನ ಧ್ಯಾನವನ್ನು ಮುಂದುವರಿಸ್ತಾ ಇದ್ದೀರಿ. ಮೌನ ಧ್ಯಾನವನ್ನು ಮುಂದುವರಿಸ್ತಾ ಇದ್ದೀರಿ. ಮುಂದುವರಿಸ್ತಾ ಇದ್ದೀರಿ. ಶುಭರಾತ್ರಿ. ಇನ್ನ ಮಾತಾಡಕ್ಕೆ ಹಿಂದೆ ಹೊರಟೋದು? ಹ. ಬಂದು ಮತ್ತೆ
ನೋಡಿ ಅದೊಂದು ಇಲ್ಲ ಅಂದ್ರೆ ನೋಡೋಣ ಟ್ರೈ ಮಾಡಿದ್ವು ಅಂದ್ರೆ ಬಿಟ್ಟು ಬಂದ್ರೆ ಯಾಕಂದ್ರೆ ಪೂಜೆ ಆಗೋದು ಹನ್ನೊಂದು ಪೂಜೆ ಮಾಡಿ ಆಮೇಲೆ ಹೊರಗೆ ಏನೋ ರೀತಿ ಹೇಳ್ಕೊಳ್ಳೋದು ಅದೇ ರೀತಿನೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇದೇ ತರ. ನಾವು ಬರೀ ಒಂದು ಬ್ಯಾಚ್ ಮಾಡಿದ್ದಮ್ಮ 11 ಬ್ಯಾಚ್ 11 ಬ್ಯಾಚ್ ಸ್ಟಾರ್ಟ್ ಮಾಡ್ತೀವಿ ಎಲ್ಲರೂ ಏನ್ ಮಾಡಿ ಇದು ಅಂತ ಎಲ್ಲರೂ ಮಾಡಿ ಬಟ್ ಈಗ ಸದ್ಯಕ್ಕಂತೂ ಒಂದು ಕ್ಲಾಸ್ ನೋಡಿ ಅಷ್ಟು ಎಲ್ಲರೂ ಕೇಳ್ತಾ ಇರೋದ್ರಿಂದ ತುಂಬಾ ಮಿಸ್ ನನಗೆ ಇನ್ನೊಂದು ನಾನಾಗಿ ನಾನು ಎಲ್ಲರೂ ಬರೋದಿದ್ದು ಕೆಲವರಿಗೆ ಅದನ್ನು ಹಿಡಿಸ್ಲಿಲ್ಲ ಅವ್ರು ನಮ್ಮನ್ನು ಆಚೆ ಹಾಕ್ಬಿಟ್ಟು ಒಳ್ಳೇದು ನಾವು ಅಷ್ಟೇ ನನಗೆ ಯಾರ ಮೇಲೂ ತುಪ್ಪ ಇಲ್ಲ ನಂಗೆ ಅಡ್ವರ್ಟೈಸ್ಮೆಂಟ್ ಬೇಕು ಮಾಡು ಅಷ್ಟೇ ಪಾಲ್ಗೊಳ್ಳಿ ನಮಗೆ ಗೊತ್ತಿರೋದು ಆಮೇಲೆ ಅಲ್ಲಿ ಕ್ಲಾಸು ಜಾಗ ನೋಡ್ತಾರೆ ಸೇಮ್ ಅಲ್ಲಿ ಥೆರಪಿ ಮಾಡೋದು ಹೀಲಿಂಗ್ ಮಾಡ್ತಾರೆ ಆಮೇಲೆ ಕಲರ್ ಥೆರಪಿ ಲೈಟಿಂಗ್ ಹೀಲಿಂಗ್ ಮಾಡೋದಕ್ಕೆ ನಾವು ಈ ಸ್ವಲ್ಪ ಯಾವತ್ತೂ ಮನಸ್ಸಲ್ಲಿ ಹ್ಮ್ ಕಮ್ಮಿ ಇಷ್ಟೆಲ್ಲ ಮಾಡಿ 100% ಹೌದು
ಕಮ್ಮಿ ಜಾಸ್ತಿ ಅವ್ರು- So, ಅದೇ ಅಂತ ಅವರಿಗೆ ಏನ್ payment ನಮ್ ಇಲ್ಲಿ ಅವನಿಗೆ ಹುಡುಗ ಕೊಡ್ಬೇಕು ಅಡಿಗೆನೂ ಕೊಡ್ಬೇಕು ಇದು ಜಾಸ್ತಿ ಅವ್ರೇನು ಸರಿ ಇಷ್ಟ ಅವ್ರು ನಾವ್ ಮಾಡೋದು. ಈಗ ಇಲ್ಲಿ ನಮ್ಗೆ ಡೀಲಿಂಗ್ ಇದೆ ಮತ್ತೆ ಕೆಲವು ತರ್ಪಿನೂ ನಾವು ತಗೊಂತೀವಿ ಏಂಜಲ್ ನಂಬರ್ ಇದೆ ಜೀವೋ ನಂಬರ್ ಕ್ಲಾಸಲ್ಲಿ 100%. ಬಟ್ ನಮಗೆ ನಂಬಿಕೆ ಇರಬೇಕು ಕೊಟ್ಟವರು ಅದ್ರ ಬಗ್ಗೆ ಜ್ಞಾನದಿಂದ ಏನೋ ನಮ್ಗೆ ಅವಸ್ಥೆ ಒಂದು ಯೂಟ್ಯೂಬ್ ಅಲ್ಲಿ ನೋಡ್ಕೊಟ್ಟು ನಿಮ್ಗೆ ನಂಬರ್ ಕೊಡ್ತೀವಿ ನಾವು ಫಾಲೋ ಮಾಡಿ ಈಗ ಫಾಲೋ ಮಾಡೋದ್ರಿಂದ ಇದು ವರ್ಕ್ ಆಗೋದು. ಹ್ಮ್ ಹ್ಮ್ ಇದು ಕ್ಲಾಸ್ ಬರ್ತೀರಿ ಇಲ್ಲ ಇಲ್ಲ, 20 ನಿಮಿಷ ಆದ. ಹ್ಮ್ ನಿಮ್ದು ಇದು ವರ್ಷ ಆಗಿದೆ. ಹೌದು. ಬೆಂಗಳೂರಿಗೆ ಆಯ್ತು. ಹೌದು. ಹ್ಮ್ 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 ಹ್ಮ್. ಹೌದು. ಈಗ ಪೇಮೆಂಟ್ ಇಲ್ಲಿ ಮೇಲಿಂದು ಟಾಪ್ ಸಿಕ್ತು ರಾಡ್ಸ್ ಆ ರಾಡ್ಸ್ ಬಿಟ್ಟು ಈ ನೀಟಾಗಿ ಮಲಗ್ತು ಹೋಗ್ಬಿಟ್ಟು ಅದೇ ಒಂದು ಲೆಂತ್ಗೆ ಕೆಳಗಡೆ ಭೂಮಿ ಒಂದು ಬೈಕ್ ಕವರ್ ಮಾಡಿ ಮೇಲ್ಗಡೆ ಕೋಲ ಇಡಿ ಮೇಲೆ ಇಲ್ಲ ಅಂದ್ರೆ ಸ್ಟ್ರೆಂತ್ ಆಗಿರೋದು ಒಂದು ಪೈಪ್ ಸ್ಟೀಲ್ ಪೈಪ್ ಕಮ್ಮಿ ರೇಟ್ ಸಿಗ್ತದೆ ಪೈಪ್ ಹಂಗಾದ್ರೆ ಬೇಡ ಇದೇ ನೀಲಗಿರಿ ಕೋಲುಗಳ ಮೇಲ್ಗಡೆ ಆ ಚಾಪ್ ತಗೊಳ್ಳಿ ತಗೊಂಡು ಹ್ಮ್ ಇಲ್ಲ ಅಂದ್ರೆ ಹ್ಯಾಂಗಿಂಗ್ ಬೇಕಾಗ್ತದೆ. ಒಂದೇ ಒಂದು ಕೋಲ್ ಇರೋದು ಒಂದೇ ಒಂದು ಕೋಲ್ ಇಟ್ಟು ಮೇಲ್ಗಡೆಯಿಂದ ಒಂದು ತೊಟ್ಟಿ ತರ ಇಟ್ಟು ಆ ಥರ ಮಾಡ್ಬೋದು. ಗೊತ್ತಾಯ್ತು ದಪ್ಪದೊಂದು ಕೋಲ್ ಇಟ್ಟು. ಹ್ಮ್ 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 ಹೌದು ಮಾಡ್ಬೋದು ಮಾಡ್- ಮಾಡಿ ಮಾಡಿ ಅಂತ ಅಂದ್ಬಿಟ್ಟು 4 ಮೂಲೆ 4 ಕಿಡಿ ಇಟ್ಬಿಟ್ಟು ಸರಿ ವ್ಯವಸ್ಥೆ ಮಾಡಿ. ಅದರ ಬೆನಿಫಿಟ್ ಏನು ಅಂತ ನೋಡಿ ಯಾಕಂದ್ರೆ ಲಾಸ್ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಿದ್ದೀನಿ. ಮಾಡಕ್ಕಾಗಲ್ಲ ಟೈಮಲ್ಲಿ ಅಂದ್ರೆ ಒಂದು ಮನಸ್ಸಿಟ್ಟು ಮೇಲೆ ಕೂತ್ಕೊಳ್ಳಿ ಒಂದು ಸತಿ ಯಾವುದು ಅಷ್ಟೇ ಮಾಡಕ್ ಹೋಗ್ಬಾರ್ದು. ಒಂದು ಲಿಮಿಟ್ ಅಲ್ಲಿ ಒಬ್ಬರ ಗೈಡೆನ್ಸ್ ಅಲ್ಲಿ ಹೋದ್ರೆ ಗೈಡೆನ್ಸ್ ಅಲ್ಲಿ ಹೋದ್ರೆ ನೋಡಿ ನಾನು ಜಾಸ್ತಿ ಓವರಾಗಿ ನಾನು ಮೂವ್ಮೆಂಟ್ ಮಾಡೋದ ಎಷ್ಟು ಬೇಕೋ ಅಷ್ಟು ಲಿಮಿಟ್ ಎಷ್ಟು ಬೇಕೋ ಅಷ್ಟು. ಹ್ಮ್ 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 ಅಷ್ಟೇ ಎಷ್ಟು ಬೇಕೋ
ಅದು ಒಂದು ಲಿಮಿಟ್ ನಾನು ಹೇಳ್ತಾ ಇರ್ತೀನಿ, ಪ್ರತಿ ಮುದ್ರೆಗಳಾಗೂ ಕೂಡ ಅವಶ್ಯಕತೆ ಇದ್ರೆ ಮಾತ್ರ ಮಾಡಿ, ಇಲ್ಲಾಂದ್ರೆ ಆ, ಆ, ಹೆಚ್ಚು ಸಮಯ ಧ್ಯಾನ ಮುದ್ರೆ ಬೇರೆ ಬೇರೆ ಧ್ಯಾನ ಮುದ್ರೆ ನಮ್ಮ ಬೇರೆ ಮುದ್ರೆಗಳು ದೇಹದಲ್ಲಿ ಏರುಪೇರು ಮಾಡ್ತಾರೆ. ವಿಜ್ಞಾನ ಕಳಿಸ್ತಾ ಇರ್ತದೆ ಜಾಸ್ತಿ. ಇಷ್ಟ ಇದ್ರೆ ನೀವು ಮಾಡ್ಬೇಕು ಅಂತ ಇರುತ್ತೆ. ಇದೊಂದು ಬೇಗ ಮಾಡ್ಕೊಂಡು ಆವಾಗ ನಿಮ್ಗೆ ದೇಹಕ್ಕೆ ಶಿಕ್ಷಣ ನಾನು ನೀವು ಬರ್ತೀರಾ ಅನ್ಕೊಂಡು ಉದಾಹರಣೆ ಎಷ್ಟು ಅವರು ಅನ್ನೋದು ಮುಖ್ಯ ಅಲ್ಲ, ಯಾವ ರೀತಿ ಅನ್ನೋದು ಮುಖ್ಯ. ಸುಮ್ಮನೆ ಕೂತ್ಕೊಂಡಿರೋ ಜನ ನಾವು ಕೂತ್ಕೊಂಡು ಚೆನ್ನಾಗಿ ನಾವು ಹೋಗಿದ್ದೀವಿ ಅನ್ನೋದು ಮುಖ್ಯ. ಅದನ್ನು ಪ್ರಯತ್ನ ಮಾಡಿ. ಇನ್ನು ಕೂತ್ಕೊಂಡಿರ್ತೀವಿ ಜ್ಞಾನಕ್ಕೆ ಅದಲ್ಲ, ಮನಸ್ಸು ಮರಿಬೇಕು, ಆಚೆ ಕಡೆ ಪರಿಸರ ನಾವು ನೀವು ಕೇಳೋದೇ ಇಲ್ಲ ಎಷ್ಟು ಮಾಡ್ಬೇಕು ಅಂತ. ಹೆಚ್ಚಿಗೆ ಮಾಡಕ್ಕಾಗತ್ತೆ ನೀವು. ಬೇಡ ಹೇಳಿ ಬೇಡ ಬೇಡ. ಆಮೇಲೆ ಇನ್ನೊಂದು ನೀವು ಕೂತಿರೋದು ಯಾವ ಯಾವ ಧ್ಯಾನಕ್ಕೆ ನಿಮ್ಮ ಪಕ್ಕದಲ್ಲಿ ಜೋರು ಹೊಡಿತಾರೆ ಅಲ್ಲಿಗೆ ಬನ್ನಿ. ಎಷ್ಟೊತ್ತು ಅಂತಲ್ಲ, ಯಾವ ರೀತಿ ನಿಮ್ಮ ಮನಸ್ಸು ಇಲ್ಲ ಆ ಶಿವನ ಸಂಪಾದನೆ ಮಾತಾಡ್ತಾರೆ, ಪ್ರಯತ್ನ ಮಾಡಿ ಮಾತಾಡ್ತಾರೆ. ಅದು ಎಷ್ಟೊತ್ತು ಅಲ್ಲ actually 100 rupees. ಒಂದು ಕೆಲಸ ಮಾಡಿ, ಕೃಷ್ಣ ಸ್ವಾಮಿ ಕಮ್ಮಿ ಮಾಡ್ಕೊಡ್ತಾರೆ, ಮಾತಾಡಿ
ನಿಮ್ಗೆ ಎಷ್ಟು ಬೇಕು ಅಂತ ಹೇಳಿ ಆಮೇಲೆ ನನಗೆ 4 ಹಾಕಿ 4 ಮಲೆ ಸಾಕು ಜಾಸ್ತಿ. ಲಾಸ್ಟ್ ಅಲ್ಲಿ ಮಧ್ಯದಲ್ಲಿ ಅಬ್ಸರ್ವ್ ಮಾಡ್ಕೊಂಡು ಮೊದಲು ಸಾಕು. ಮಧ್ಯದಲ್ಲಿ ಒಂದು ಇಟ್ಕೊಂಡು ಲಾಸ್ಟ್ ಬಟ್ ಅದನ್ನು ಇಲ್ಲ ಅವರು ಸೆಕ್ಷನ್ ಅಷ್ಟು ದುಬಾರಿಗಳ ನಿಮ್ಗೆ ತೊಂದರೆ ಏನಿಲ್ಲ. ಬಟ್ ಪ್ರಾಬ್ಲಮ್ ಇದೆಯಪ್ಪ ಅವರು ಜನಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಇಂಥವ್ರ ಜೊತೆ ಒಳ್ಳೆಯವರು ಒಳ್ಳೆ ಮುಂದೆ 75 ವರ್ಷ ಹಂಗಿದ. ಬನ್ನಿ ಧ್ಯಾನಕ್ಕೆ ಬನ್ನಿ, ಧ್ಯಾನದಲ್ಲಿ ಪಾಲ್ಗೊಳ್ಳಿ.
ಮೌನವಾದ ಧ್ಯಾನವನ್ನ ಮುಂದುವರಿಸ್ತಾ ಇದ್ದೀರಿ ಮಿತ್ರರೇ. ತುಂಬಾ ಅದ್ಭುತವಾಗಿ ಮೌನದಲ್ಲಿ ಧ್ಯಾನವನ್ನ ಮುಂದುವರಿಸ್ತಾ ಇದ್ದೀರಿ. ಯಾವುದೇ ರೀತಿಯಾದ ಅಡೆತಡೆಗಳಿಲ್ಲ. ಸಂಪೂರ್ಣವಾಗಿ ಅಂತರಾಳದಿಂದ ಧ್ಯಾನವನ್ನು ಮುಂದುವರಿಸ್ತಾ ಇದ್ದೀರಿ. ಆ ವಿಶ್ವದಿಂದ ಬರುವಂತಹ ಶಕ್ತಿಯು ನಮ್ಮ ಶ್ವಾಸದ ಮೂಲಕ ನಮ್ಮ ದೇಹವನ್ನು ಪ್ರವೇಶಿಸಿ ಇಡೀ ನಮ್ಮ ದೇಹವೆಲ್ಲ ವ್ಯಾಪಿಸ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ನಮ್ಮ ಪ್ರತಿಯೊಂದು ಕಣಕಣದಲ್ಲಿಯೂ ಆ ವಿಶ್ವಶಕ್ತಿಯು ತುಂಬ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಅದೇ ರೀತಿ ನಮ್ಮ ಶ್ವಾಸದ ಮೂಲಕ ನಮ್ಮ ದೇಹದಲ್ಲಿರುವಂತ ನಕಾರಾತ್ಮಕ ಶಕ್ತಿಯು ಆಚೆ ಹೋಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ ಮಿತ್ರರೇ. ಇಂತಹ ಅದ್ಭುತವಾದ ಧ್ಯಾನವನ್ನು ಮುಂದುವರಿಸಲು ನಮಗೆ ಇನ್ನು 2 ನಿಮಿಷಗಳ ಕಾಲ ಅವಕಾಶವಿದೆ ಮಿತ್ರರೇ. ಅದ್ಭುತವಾದ ಮೌನ ಧ್ಯಾನವನ್ನು ಮುಂದುವರಿಸಲು ಇನ್ನು 2 ನಿಮಿಷಗಳ ಕಾಲ ಅವಕಾಶವಿದೆ. ಆಳವಾದ ಧ್ಯಾನದಿಂದ ನಿಧಾನವಾಗಿ ಸಹಜ ಸ್ಥಿತಿಯತ್ತ ಮರಳಲು ಪ್ರಯತ್ನ ಮಾಡಿ ಮಿತ್ರರೇ. ಅದ್ಭುತವಾದ ಧ್ಯಾನವನ್ನು ಮುಂದುವರಿಸ್ತಾ ಇದ್ದೀರಿ. ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ. ಆ ವಿಶ್ವದಿಂದ ಪಡೆದಂತ ಶಕ್ತಿಯು ನಮ್ಮ ದೇಹದೆಲ್ಲ ತುಂಬಿ ಹೆಚ್ಚು ಚೈತನ್ಯವಂತವಾಗಿರುವುದನ್ನು ಗಮನಿಸ್ತಾ ಇದ್ದೀರಿ ಮಿತ್ರರೇ. ಈಗ ನಿಧಾನವಾಗಿ ಸಹಜ ಸ್ಥಿತಿಗೆ ಬರಲು ಪ್ರಯತ್ನ ಮಾಡಿ. ಇನ್ನು 1 ನಿಮಿಷದ ಕಾಲ ಅವಕಾಶ ಮಿತ್ರರೇ. ಇಂಥ ಅದ್ಭುತವಾದ ಧ್ಯಾನವನ್ನು ಮುಂದುವರಿಸಲು ಇನ್ನು ನಮಗೆ 1 ನಿಮಿಷದ ಕಾಲ ಅವಕಾಶವಿದೆ. ಮಿತ್ರರೇ, ಇನ್ನು 30 ಸೆಕೆಂಡುಗಳ ಕಾಲ ಅವಕಾಶವಿದೆ ಮಿತ್ರರೇ. ಎಲ್ಲರೂ ಸಹಜವಾಗಿ ಸಹಜ ಸ್ಥಿತಿಯತ್ತ ಬನ್ನಿ. ನಿಧಾನವಾಗಿ ಸಹಜ ಸ್ಥಿತಿಗೆ ಬರಲು ಪ್ರಯತ್ನ ಮಾಡಿ. ಇನ್ನು 10 ಸೆಕೆಂಡುಗಳ ಕಾಲ ಅವಕಾಶವಿದೆ ಮಿತ್ರರೇ. ಈ ಧ್ಯಾನವನ್ನು ಮುಂದುವರಿಸಲು ನಮಗೆ ಇನ್ನು ಕೇವಲ 10 ಸೆಕೆಂಡುಗಳ ಕಾಲ ಅವಕಾಶವಿದೆ. ಮಿತ್ರರೇ, ಇನ್ನ 5 ಸೆಕೆಂಡುಗಳ ಕಾಲ ಅವಕಾಶವಿದೆ. 5, 4, 3, 2, 1, 0. ಮಿತ್ರರೇ, ಈಗ ನಿಧಾನವಾಗಿ ನಿಮ್ಮ ಮುದ್ರೆಯನ್ನು ಬಿಡಿಸಿ ನಿಮ್ಮ 2 ಕೈಗಳನ್ನ ಚೆನ್ನಾಗಿ ಉಜ್ಜಿ ಆ ಶಾಖವನ್ನ ನಿಮ್ಮ ಕಣ್ಣುಗಳ ಮೇಲಿಡಿ. ಅದೇ ರೀತಿ ಕೈಗಳು ನಿಮ್ಮ ಕಣ್ಣಿನ ಮೇಲೆ ಇರಲಿ. 5, 4, 3, 2, 1, 0. ಮಿತ್ರರೇ, ಈಗ ನಿಧಾನವಾಗಿ ನಿಮ್ಮ ಕೈಯನ್ನು ಇಳಿಸುತ್ತಾ ಮತ್ತೊಮ್ಮೆ ಚೆನ್ನಾಗಿ ಉಜ್ಜಿ ಆ ಶಾಖವನ್ನ ನಿಮ್ಮ ಕಣ್ಣುಗಳಿಗೆ ಮತ್ತು ನಿಮ್ಮ ದೇಹದ ಪ್ರತಿಯೊಂದು ಅಂಗಾಂಗಕ್ಕೂ ಸ್ಪರ್ಶಿಸುತ್ತಾ ಎಲ್ಲರೂ ಸಹಜ ಸ್ಥಿತಿಗೆ ಬನ್ನಿ. ಎಲ್ಲರೂ ಸಹಜ ಸ್ಥಿತಿಗೆ ಬನ್ನಿ. ಈಗ ನಿಮ್ಮ ಪಕ್ಕದಲ್ಲಿರುವಂತ ಅದ್ಭುತವಾದ ಎನರ್ಜಿತವಾದ ನೀರನ್ನು ಸೇವಿಸಿ ಮಿತ್ರರೇ. ಎನರ್ಜಿಯುತವಾದ ನೀರನ್ನು ಸೇವಿಸಿ ಎಲ್ಲರೂ ಸಹಜ ಸ್ಥಿತಿಗೆ ಬನ್ನಿ. ಧ್ಯಾನವನ್ನು ಮುಂದುವರಿಸುವವರು ಅದೇ ರೀತಿ ಮುಂದುವರಿಸಬಹುದು. ಇಂತಹ ಒಂದು ಅದ್ಭುತವಾದ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಮಹಾತಾರ್ ಫೌಂಡೇಶನ್ ಅವರಿಗೂ ಹಾಗೂ ಎಲ್ಲರೂ ಧ್ಯಾನವನ್ನು ಮಾಡಲು ಸಹಕರಿಸಿದಂತ ತಮಗೆಲ್ಲರಿಗೂ ವಂದಿಸುತ್ತಾ ಓವರ್ ಟು ಮಧುರಾ ಮೇಡಮ್. ಥ್ಯಾಂಕ್ ಯು ಮೇಡಮ್, ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಅದ್ಭುತವಾಗಿ ಧ್ಯಾನ ಮಾಡಿಸಿದ್ರಿ. ಹಾಗೂ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಸರ್ ಅವರಿಗೂ ಹಾಗೂ ಇಲ್ಲೇ ತನಕ ಧ್ಯಾನ ಮತ್ತು ಅನುಭವವನ್ನು ಹಂಚಿಕೊಂಡಂತ ಅಥವಾ ಕಲೆಯನ್ನು ಪ್ರದರ್ಶಿಸಿದ ಎಲ್ಲ ಆತ್ಮಬಂಧುಗಳಿಗೂ ಹಾಗೂ ನಿರೂಪಣೆ ಮಾಡಿದಂತ ವೆಂಕಟರಮಣ ಸರ್ ಅವರಿಗೂ ಹಾಗೂ ಹೋಸ್ಟ್ ಅಂತೂ ಮಾಡಿಕೊಟ್ಟಂತ
ಭಾಸ್ಕರ್ ಸರ್ ಅವರಿಗೂ ಅನಂತ ಕೋಟಿ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಧನ್ಯವಾದ.